ನೀಲನಭಕ್ಕೆ ನೂಲೆಯೇಣಿ ಕೊನೆಯ ಭಾಗ. ಅವಳು ಹೊಟ್ಟೆ ಹಿಡಿದು ಕೆಳಗುರುಳಿ ನರಳುವಾಗ ಅವಳ ಕೂಗು ಅಮರ್ತ್ಯನ ಕಿವಿಗೆ ತಲುಪಿತ್ತು. ತಕ್ಷಣ ಓಡಿಬಂದು ಬಾಗಿಲು ತೆರೆದ. ಅವಳನ್ನು ಆ ಸ್ಥಿತಿಯಲ್ಲಿ ಕಂಡವನ ಜೀವವೇ ಹೋದಂತೆನಿಸಿತ್ತು. ಕೂದಲು ಕೊಂಕದಂತೆ ಜೋಪಾನ ಮಾಡಿದ್ದ ಮಡದಿಯೊಡನೆ ಇಂದು ಅದೆಷ್ಟು ಒರಟಾಗಿ ನಡೆದುಕೊಂಡಿದ್ದ. ಶಿಶಿರ ಆತಂಕದಿಂದ ಕೂಗುತ್ತಾ ಅವಳನ್ನು ಮಡಿಲಿಗೆಳೆದುಕೊಂಡನು. ಅವಳ ಅರೆಮುಚ್ಚಿದ ಕಂಗಳಲ್ಲಿ ನೀರು ತೊಟ್ಟಿಕ್ಕಿತ್ತು. ವಿಲವಿಲನೆ ಒದ್ದಾಡಿ ಹೋದ ಅಮರ್ತ್ಯ. ಶಿಶಿರ, ಸಾರಿ ಪುಟ್ಟ, ಐಮ್ ಸಾರಿ ಎಂದು ಅವಳನ್ನು ಎದೆಗೊತ್ತುಕೊಂಡನು. ಕ್ರಮೇಣ ಪ್ರಜ್ಞೆ ಕಳೆದುಕೊಂಡಲು ಶಿಶಿರ. ಗಾಬರಿಗೆ ಬಿದ್ದವ ತಡಮಾಡದೆ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ. ಒಳಗೆ ಅವಳ ಚಿಕಿತ್ಸೆ ನಡೆಯುತ್ತಿದ್ದರೆ ಅದೆಷ್ಟು ಒದ್ದಾಡಿತ್ತೋ ಅವನ ಮನಸ್ಸು. ಅವನ ಜೀವ ಅವಳು. ಈಗ ಅವಳೊಳಗೊಂದು ಜೀವವಿದೆ. ಈ ಪರಿಸ್ಥಿತಿಯಲ್ಲಿ ಅದು ಹೇಗೆ ಕಠೋರನಾಗಿಬಿಟ್ಟೆ ಎಂದು ಇನ್ನಿಲ್ಲದಂತೆ ವಿಲಪಿಸಿಬಿಟ್ಟಿತ್ತು ಅವನ ಮನಸ್ಸು. ಕೆಲ ಸಮಯದ ಬಳಿಕ ಡಾಕ್ಟರಿಂದ ಅವನಿಗೆ ಕರೆ ಬಂದಿತ್ತು. ಭಾರವಾದ ಮನಸ್ಸಿನಿಂದ ಅವರ ಕ್ಯಾಬಿನ್ ಹೊಕ್ಕವನು ಅವರೆದುರು ಕುಳಿತುಕೊಂಡ. ಅವರ ಗಂಭೀರ ಮುಖಭಾವವನ್ನು ಕಂಡು ಎದೆಯ ಮೂಲೆಯಲ್ಲಿ ಸಣ್ಣ ಆತಂಕ ಟಿಸಿಲೊಡೆಯಿತು. ಡಾಕ್ಟರ್, ಹೇಗಿದ್ದಾಳೆ ನನ್ನ ಶಿಶಿರ? ಮಗು ಹೇಗಿದೆ? ಏನು ಸಮಸ್ಯೆ ಇಲ್ಲ ತಾನೆ? ತನ್ನ ಭಯವನ್ನೆಲ್ಲ ತನ್ನಲ್ಲೇ ನುಂಗಿಕೊಂಡು ಸಹಜವಾಗಿ ಕೇಳಿದ್ದನು. ಶಿಶಿರಾಳ ರಿಪೋರ್ಟ್ಸ್ ಕಡೆಗೆ ಕಣ್ಣಾಡಿಸುತ್ತಾ, ಅವರಿಗೆ ತಲೆನೋವು, ದೃಷ್ಟಿಯ ಸಮಸ್ಯೆ ಏನಾದ್ರೂ ಕಾಣಿಸಿಕೊಂಡಿತ್ತಾ ಎಂದರು. ಹೌದು ಡಾಕ್ಟರ್, ದೃಷ್ಟಿ ಮಂಜಾಗ್ತಿದೆ ಅಂತ ಒಮ್ಮೆ ಹೇಳಿದ್ಲು. ಅವನೆದೆಯ ಬಡಿತ ದುಪ್ಪಟ್ಟಾಯಿತು. ಗಾಬರಿಯಿಂದ ಗಂಟಲೊಣಗಿತು. ನಿಡುಸು ಇದು ಅವಳ ರಿಪೋರ್ಟ್ ಪಕ್ಕಕ್ಕಿಟ್ಟವರ ಮುಖದಲ್ಲಿ ಕಹಿ ಭಾವ. ಅವನೊನ್ನಿಗಿ ಸತ್ಯ ಅರುಹಲು ಸಂಕಟವಾಯಿತೇನೋ. ಸಾರಿ ಟು ಸೇ ದಿಸ್, ನಿಮ್ಮ ಹೆಂಡತಿಯ ಯೂರಿನ್ನಲ್ಲಿ ಪ್ರೋಟೀನ್ ಅಂಶ ಕಾಣಿಸಿಕೊಂಡಿದೆ. ಅಂದ್ರೆ ಶೀ ಸಫರಿಂಗ್ ಫ್ರಮ್ ಪ್ರೀ ಎಕ್ಲಾಂಪ್ಸಿಯಾ. ಇದೊಂದು ಪ್ರೆಗ್ನೆನ್ಸಿ ರಿಸ್ಕ್. ಹೈ ಬ್ಲಡ್ ಪ್ರೆಷರಿಂದ ಹೀಗಾಗ್ತದೆ. ಅವರ ಕಿಡ್ನಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ನಾರ್ಮಲ್ ಡೆಲಿವರಿ ಕಷ್ಟ. ಸಿ ಸೆಕ್ಷನ್ ಅಥವಾ ಲೇಬರ್ ಇಂಡ್ಯೂಸ್ ಮಾಡಿ ಮಗುವನ್ನು ಹೊರತೆಗೆಯಬಹುದು. ಇದು ಸಿವಿಯರ್ ಸ್ಟೇಜ್ ತಲುಪಿದರೆ ಆ ಕೂಡಲೇ ಡೆಲಿವರಿ ಮಾಡಬೇಕಾಗ್ತದೆ. ಆದ್ರೆ ತಾಯಿ ಮಗು ಇಬ್ಬರ ಜೀವಕ್ಕೂ ಅಪಾಯವಿದೆ. ಅವರ ಮಾತು ಕೇಳಿ ಕಲ್ಲಿನಂತೆ ಕುಳಿತುಬಿಟ್ಟ ಅಮರ್ತ್ಯ. ತಾನು ಕೇಳಿಸಿಕೊಂಡಿದ್ದು ಭ್ರಮೆಯೇನೋ ಎಂಬ ಭಾಸ. ಅವಳನ್ನ ಕಣ್ರೆಪ್ಪೆತರ ಕಾಪಾಡ್ಕೊಂಡ್ ಬಂದಿದ್ದೀನಿ ಡಾಕ್ಟರ್. ಅವಳ ಪಾದ ನೆಲಸೋಕದಿರುವ ರೀತಿ ಜೋಪಾನ ಮಾಡಿದ್ದೀನಿ. ಅವಳಿಗೆ ಹೀಗಾಗುವುದಕ್ಕೆ ಹೇಗೆ ಸಾಧ್ಯ? ಅವಳಿಲ್ಲದೆ ಮುಂದೆ ಮಾತನಾಡಲಾರದೆ ಗದ್ಗವಿತನಾದ ಅಮರ್ತ್ಯ. ಉಸಿರು ತೆಗೆದುಕೊಳ್ಳುವುದಕ್ಕೂ ಕಷ್ಟವಾಗತೊಡಗಿತು. ತಲೆ ಬಗ್ಗಿಸಿ ಕೂತವ 1 ನಿಮಿಷ ಸುಧಾರಿಸಿಕೊಂಡು, ಡಾಕ್ಟರ್, ಮಗು ಹೋದ್ರೂ ಪರವಾಗಿಲ್ಲ, ನನ್ನ ಶಿಶಿರಾನ ಉಳಿಸ್ಕೊಡಿ ಪ್ಲೀಸ್ ಎಂದನು. ಅವನ ಮಾತು ಕೇಳಿ ಡಾಕ್ಟರ್ ಕಣ್ಣಲ್ಲೂ ನೀರಾಡಿತ್ತು. ಆದ್ರೆ ಅವರು ಅಸಹಾಯಕ ಸ್ಥಿತಿಯಲ್ಲಿದ್ದರು. ನೋಡಿ, ನಾವು ಸಾಧ್ಯತೆಗಳನ್ನು ಮಾತ್ರ ಹೇಳಬಹುದು, ಹೀಗೇ ಆಗ್ತದೆ ಅಂತ ಹೇಳಲು ಸಾಧ್ಯವಿಲ್ಲ. ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ. ದೇವರ ಮೇಲೆ ನಂಬಿಕೆ ಇಡಿ ಎಂದು ಅವನ ಕೈಮೇಲೆ ಕೈಯಿಟ್ಟು ಸಮಾಧಾನಿಸಿದ್ದರು. ಉಕ್ಕಿದ ಆಳವನ್ನು ತುಟಿಕಚ್ಚಿ ತಡೆಹಿಡಿದ ಅಮರ್ತ್ಯ. ಈ ಸಮಯದಲ್ಲಿ ಹೇಗೆ ಅವಳ ಕಾಳಜಿ ಮಾಡಬೇಕೆಂದು ಒಂದಷ್ಟು ಸಲಹೆಗಳನ್ನು ನೀಡಿದರು ಡಾಕ್ಟರ್. ತನ್ನ ನೋವನ್ನು ತೋರಗೊಡದಂತೆ ತಣ್ಣನೆ ಮುಖಭಾವ ಹೊತ್ತು ಅವಳು ಮಲಗಿದ್ದ ವಾರ್ಡಿಗೆ ಬಂದು ಅವಳ ತಲೆ ನೇವರಿಸಿದ. ಮೆಲ್ಲಗೆ ಕಣ್ತೆರೆದವಳು, ಅಮರ್ತ್ಯ, ಏನಾಯಿತು ನನಗೆ? 7 ತಿಂಗಳಿಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುವುದಿಲ್ಲ ಅಲ್ವಾ? ನನಗ್ಯಾಕೆ ಹೀಗಾಯಿತು ಎಂದಳು. ಏನೆಂದು ಉತ್ತರಿಸಿಯಾನು? ಗಂಟಲು ಕಟ್ಟಿದಂಟಾಗಿ 1-2 ನಿಮಿಷ ಮಾತುಗಳೇ ಹೊರಡಲಿಲ್ಲ. ಅಮರ್ತ್ಯ, ಏನಾದ್ರೂ ಹೇಳು. ಇದು ಹೆರಿಗೆ ನೋವಲ್ಲ ಪುಟ್ಟ, ನಿನ್ನ ಆಹಾರದಲ್ಲಿ ಏನೋ ವ್ಯತ್ಯಾಸ ಆಗಿತ್ತಂತೆ, ಅದಕ್ಕೆ ಹೊಟ್ಟೆ ನೋವು ಬಂದಿದೆ. ನಿನಗೇನೂ ಆಗಿಲ್ಲ, ನೀನು ಹುಷಾರಾಗಿದ್ದೀಯಾ ಎಂದು ಅವಳ ಹೆಣೆಗೆ ಮುತ್ತಿಟ್ಟನು. ಪಾಪು ಕೂಡ ಹುಷಾರಾಗಿದೆ ಅಲ್ವಾ? ಒಡಲು ಸವರಿಕೊಳ್ಳುತ್ತಾ ಕೇಳಿದವಳಿಗೆ ತನ್ನ ಕಂದನ ಚಿಂತೆ. ಅವನು ಹೌದು ಎಂದು ತಲೆಯಾಡಿಸಿದ. ಅವಳ ಜೀವಕ್ಕೆ ಅಪಾಯವಿದೆ ಎಂಬ ಮಾತನ್ನು ಈಗಲೂ ಒಪ್ಪಲಾರ ಅಮರ್ತ್ಯ. ಅವಳು ತನ್ನುಸಿರು, ತನ್ನ ಬದುಕಿನ ಬೆಳಕು, ತನ್ನ ಬಾಳಿನ ಖುಷಿ. ಅವಳನ್ನು ಹೇಗಾದರೂ ಉಳಿಸಿಕೊಳ್ಳುವೇನೆಂಬ ನಂಬಿಕೆ. ಆ ನಂಬಿಕೆಯಲ್ಲಿಯೇ ಉಸಿರಾಡುತ್ತಿದ್ದ ಅಮರ್ತ್ಯ. 1 ದಿನ ಆಸ್ಪತ್ರೆಯಲ್ಲೇ ದಾಖಲಾಗಿದ್ದವರನ್ನು ಮರುದಿನ ಜೋಪಾನವಾಗಿ ಮನೆಗೆ ಕರೆತಂದಿದ್ದ. ಈಗಂತೂ ಅವಳನ್ನು ಹಾಸಿಗೆಯಿಂದ ಇಳಿಯದಂತೆ ಕಾಳಜಿ ವಹಿಸಲು ನಿರ್ಧರಿಸಿಬಿಟ್ಟಿದ್ದನು. ತಾನೇ ಅವಳಿಗೆ ಊಟ ಮಾಡಿಸಿ ಬಾಯಿ ಒರೆಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಹೇಳಿದನು. ಆದ್ರೆ ಅವನು ಮಂಕಾಗಿರುವುದು ಶಿಶಿರಾಳ ಗಮನಕ್ಕೆ ಬಂದುಬಿಟ್ಟಿತ್ತು. ಅಮರ್ತ್ಯ, ಐಮ್ ಸಾರಿ. ಇನ್ಯಾವತ್ತೂ ನಿನಗೆ ಹೇಳದೆ ನಾನೆಲ್ಲೂ ಹೋಗುವುದಿಲ್ಲ. ಆದ್ರೆ ಪ್ಲೀಸ್, ನಾನ್ ಹೇಳಿದ್ದರ ಬಗ್ಗೆ 1 ಬಾರಿ ಯೋಚಿಸು. ಮಾವ ನಿಜವಾಗಲೂ ಬದಲಾಗಿದ್ದಾರೆ. ಅವರು ಮಾಡಿದ್ದು ನಾಟಕ ಅಂತ ನಿನಗನಿಸಲಿಲ್ಲ. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಆಸೆ ಇದ್ದವರು 1 ಅವಕಾಶವನ್ನು ಕೊಡುತ್ತಾರೆ. 100ನೇ ಬಾರಿಯಾದರೂ ಅವರು ಬದಲಾಗಬಹುದು ಎನ್ನುವ ನಂಬಿಕೆಯಲ್ಲಿ. ಅಮರ್ತ್ಯ, ನಿನಗೆ ತಂದೆ ಪ್ರೀತಿ ಮತ್ತೆ ಸಿಗಬೇಕು ಎನ್ನುವುದು ನನ್ನ ಆಸೆ. ಈಗ ನೀನು ತಂದೆ ಆಗ್ತಿದ್ದೀಯಾ? ಅವರ ನೋವನ್ನು ಅರ್ಥಮಾಡಿಕೊ. ಇವತ್ತು ನಮ್ಮೊಂದಿಗಿದ್ದವರು ನಾಳೆಯೂ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಎಂದು ಬೇಡಿಕೊಂಡಲು ಶಿಶಿರ. ಅವರಿಗೆ ಅವನ ಖುಷಿ ಮುಖ್ಯ. ಅವನು ಕಳೆದುಕೊಂಡದ್ದಲ್ಲೇ ಮತ್ತೆ ಅವನ ಮಡಿಲಿಗೆ ಬೀಳಲಿ ಎಂಬ ಆಶಯ. ಅವಳನ್ನೇ ಕಣ್ಣಾಡಿಸದೆ ನೋಡಿದವನ ಹೃದಯ ಭಾರವಾಗಿತ್ತು. ಅವಳಾಡಿದ ಕೊನೆಯ ಮಾತು ಅದೇಕೋ ಬಹಳವೇ ಚುಚ್ಚಿತು. ಸರಿ, ನಾನವರನ್ನು ಮಾತನಾಡಿಸುತ್ತೇನೆ
ಎಂದನು. ಅವಳಿಗಾಗಿ, ಕೇವಲ ಅವಳಿಗಾಗಿ. ಅವನು ಅಷ್ಟು ಸುಲಭವಾಗಿ ಒಪ್ಪುತ್ತಾನೆ ಎಂದು ಅವಳೆಣಿಸಿರಲಿಲ್ಲ. ಕುಣಿದಾಡುವಷ್ಟು ಖುಷಿಯಾಗಿ ಬಿಟ್ಟಿತು ಅವಳಿಗೆ. ಹೌದಾ ಅಮರ್ತ್ಯ, ನಿಜಾನಾ? ಅಚ್ಚರಿಯಿಂದ ಉದ್ಗರಿಸುತ್ತಾ ಜಿಗಿದು ಅವನನ್ನು ಅಪ್ಪಿಕೊಂಡಳು. ಶಿಶಿರ, ನಿಧಾನ. ಅವಳನ್ನು ಮೃದುವಾಗಿ ಬಳಸಿದ. ನನಗೆಷ್ಟು ಖುಷಿಯಾಗ್ತಿದೆ ಗೊತ್ತಾ? ಈ ವಿಷಯ ಮಾವನಿಗೆ ಗೊತ್ತಾದರೆ ಎಷ್ಟು ಖುಷಿಪಡುತ್ತಾರೆ ಗೊತ್ತಾ? ನಾವೆಲ್ಲ ಒಂದೇ ಮನೆಯಲ್ಲಿರಬಹುದು. ನಮ್ಮ ಮಗುವಿಗೆ ಕೂಡು ಕುಟುಂಬದ ಪ್ರೀತಿ ಸಿಗುತ್ತದೆ. ಅವಳ ಸಂಭ್ರಮವನ್ನು ಕಂಡು ಮೊದಲ ಬಾರಿ ಅವನ ಹೆದೆ ಸಂಕಟದಿಂದ ಮಡುಗಟ್ಟಿತು. ಕಣ್ಣಲ್ಲಿ ಸಣ್ಣ ಹನಿಯೊಂದು ಹೊರಗಿಣಿಕಿತು. ಅವಳಿಗೆ ಕಾಣದಂತೆ ತೊಡೆದುಕೊಂಡು, ಸರಿ ಶಿಶಿರ, ಈಗ ನೀನು ರೆಸ್ಟ್ ಮಾಡು ಎಂದು ಅವಳನ್ನು ಮಲಗಿಸಿ ರೂಮಿನಿಂದ ಹೊರದಂದ. ಟೆರೆಸೇರಿದವ ಕೆಲಹೊತ್ತು ಆಕಾಶ ದಿಟ್ಟಿಸುತ್ತಾ ಕೇಳಿಬಿಟ್ಟು. ಯಾಕೋ ಮನದುಂಬೆಲ್ಲ ವಿಚಿತ್ರ ವೇದನೆ. ಡಾಕ್ಟರ್ ಹೇಳಿದ ಮಾಟುಗಳು ಮತ್ತೆ ಮತ್ತೆ ನೆನಪಾಗಿ ಅವನ ನೆಮ್ಮದಿ ಕಸಿಯುತ್ತಿದ್ದವು. ಇಲ್ಲ, ನನ್ನ ಶಿಶಿರಾಳಿಗೆ ಏನೂ ಆಗುವುದಿಲ್ಲ ಎಂದು ತನ್ನಲ್ಲೇ 100 ಬಾರಿ ಗುಣುಗಿಕೊಂಡನು. ಅವಳ ಜೀವಕ್ಕೆ ಕುತ್ತು ಬಂದರೆ ಅವನೊಳಿಯುವುದಿಲ್ಲ. ಅವಳು ಹೇಳಿದ ಮಾತಿನ ನೆನಪಾಗಿ ಒಮ್ಮೆ ಕಣ್ಮುಚ್ಚಿದ. ಬಾಲ್ಯದಲ್ಲಿ ತನ್ನ ತಂದೆಯೊಂದಿಗೆ ಕಳೆದ ದಿನಗಳು ಸ್ಮೃತಿಯಲ್ಲಿ ಸುಳಿದವು. ಯಾಕೋ ಮನಸ್ಸು ಭಾರವಾಯಿತು. ಫೋನ್ ಎತ್ತಿಕೊಂಡು ಅವರಿಗೆ ಕರೆ ಮಾಡಿದ. ಹೆಲೋ ಅಮರ್ತ್ಯ. ಅವರ ದನಿ ಖುಷಿಯಲ್ಲಿ ಗದ್ಗದಿತವಾಗಿತ್ತು. ಎಷ್ಟೋ ದಿನಗಳ ನಂತರ ಅವನಾಗೇ ಕರೆ ಮಾಡಿದ್ದಾನೆ. ಶಿಶಿರ ಅವನನ್ನು ಒಪ್ಪಿಸಿರಬಹುದು ಎಂಬ ಸಣ್ಣ ನಂಬಿಕೆಯಲ್ಲಿ ಅವನ ಕರೆಗಾಗಿ ಕಾಯುತ್ತಿದ್ದವರಿಗೆ ನಿರಾಸೆಯಾಗಲಿಲ್ಲ. ಡ್ಯಾಡ್, ಶಿಶಿರ ನಾವೆಲ್ಲರೂ ಒಟ್ಟಿಗಿರಬೇಕು ಎಂದು ಬಯಸುತ್ತಿದ್ದಾಳೆ. ನಾವು ನಿಮ್ಮ ಮನೆಗೆ ಬರಬಹುದಾ? ಅವನ ಮಾತು ಕೇಳಿ ಅವರಾದ ಆನಂದ ಅಷ್ಟಿಷ್ಟಲ್ಲ. ಅವರ ಕಣ್ಣುತುಂಬ ಆನಂದದ ಆಶ್ರುಬಿಂದುಗಳು ಜಮೆಯಾದವು. ಇದು ನಿನ್ನ ಮನೆ ಕಣೋ. ನಿನ್ನ ಮನೆಗೆ ಬರಲು ಅನುಮತಿಯಾಕೋ? ನಿಮಗೋಸ್ಕರ ಕಾಯುತ್ತಿದೆ ಈ ಮನೆ ಎಂದು ಕಣ್ತೊಡೆದುಕೊಂಡರು. ಅವರ ಮಾತಿನಲ್ಲಿದ್ದ ಭಾವುಕತೆ ಈ ಬಾರಿ ಸುಳ್ಳೆನಿಸಲಿಲ್ಲ ಅಮರ್ತ್ಯನಿಗೆ. ಅವರು ನಿಜಕ್ಕೂ ಬದಲಾಗಿದ್ದಾರೆ. ಅವರಿಗೆ ಮತ್ತೊಂದು ಅವಕಾಶ ಕೊಡಲು ನಿರ್ಧರಿಸಿ ಕರೆತುಂಡರಿಸಿದ. ಶಿಶಿರಾಳ ಆಸೆಯಂತೆ ಅವಳನ್ನು ತನ್ನಪ್ಪನ ಮನೆಗೆ ಕರೆತಂದಿದ್ದನು ಅಮರ್ತ್ಯ. ಮನೆಯಲ್ಲಿ ಹೊಸ ಸಡಗರ ತುಂಬಿಕೊಂಡ್ರೆ ಕೋಪದಿಂದ ಕುದಿಯುತ್ತಿದ್ದವರು ಮಾತ್ರ ಸಂಧ್ಯಾ. ಆದ್ರೆ ಅರವಿಂದ್ ಮಡದಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಸಿಬಿಟ್ಟಿದ್ದರು. ಶಿಶಿರಾಳಿಗೆ ಒಂದು ಸಣ್ಣ ಬೇಸರ ಮಾಡಿದರೂ, ನೋವು ಕೊಟ್ಟರೂ ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲವೆಂದು. ಅದೇ ಕಾರಣಕ್ಕೆ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ದರು ಸಂಧ್ಯಾ. ಪ್ರತಿವಾರ ಅವಳನ್ನು ಮರೆಯದೇ ಚೆಕಪ್ಗೆ ಕರೆದೊಯ್ಯುತ್ತಿದ್ದ ಅಮರ್ತ್ಯ. ಅವರು ಕೊಟ್ಟಿರುವ ಸಲಹೆ ಸೂಚನೆಗಳನ್ನು ತಪ್ಪದೇ ಪಾಲಿಸುತ್ತಿದ್ದ. ಸಮಯಕ್ಕೆ ಸರಿಯಾಗಿ ಅವಳಿಗೆ ಮೆಡಿಸಿನ್ ಕೊಡುತ್ತಾ ಹೂವಿನಂತೆ ನೋಡಿಕೊಳ್ಳುತ್ತಿದ್ದ. ಅವಳಿಗೆ ಅರ್ಲಿ ಡೆಲಿವರಿ ಆಗುತ್ತದೆಂದು ಡಾಕ್ಟರ್ ಹೇಳಿದ್ದರಿಂದ ಬೇಗನೆ ಸೀಮಂತ ಮಾಡುವ ಯೋಚನೆ ಬಂದಿತ್ತು. ಅತ್ತೆ ಮಾವನಿಗೆ ಕರೆ ಮಾಡಿ ಈ ಬಗ್ಗೆ ಮಾತನಾಡಿದ್ದ. ಆದರೆ 7 ತಿಂಗಳಿಗೆ ಸೀಮಂತ ಯಾಕೆಂದು ಅವರಿಗೆ ಅರ್ಥವಾಗಲಿಲ್ಲ. ಅವಳಿಗಿರುವ ಸಮಸ್ಯೆಯನ್ನು ಎಲ್ಲರಿಂದಲೂ ಮುಚ್ಚಿಟ್ಟಿದ್ದವನು ಅವಳಿಗೆ ಬೇಗನೆ ಹೆರಿಗೆಯಾಗುವ ಸಾಧ್ಯತೆ ಇದೆ ಎಂದಷ್ಟೇ ಹೇಳಿ ಎಲ್ಲರನ್ನೂ ಒಪ್ಪಿಸಿದ್ದನು. ಅವನು ತನ್ನ ಸೀಮಂತಕ್ಕೆಂದು ತಂದಿದ್ದ ಒಡವೆ ಸೀರೆಗಳನ್ನು ಹಾಸಿಗೆಯ ಮೇಲೆ ಹರಡಿ ಕನ್ನಡಿಯ ಮುಂದೆ ಒಂದೊಂದಾಗಿ ತೊಟ್ಟು ನೋಡುತ್ತಾ ಖುಷಿಪಡುತ್ತಿದ್ದಳು ಶಿಶಿರ. ಅಮರ್ತ್ಯ, ನಾನು ತುಂಬಾ ದಪ್ಪ ಆಗಿದ್ದೀನಿಯಲ್ವಾ ಎಂದಳು ತುಟಿಯುಬ್ಬಿಸಿ. ಅವನು ಸುಮ್ಮನೆ ನಕ್ಕನು. ಹೇಳು ಅಮರ್ತ್ಯ, ನಾನು ಡುಮ್ಮಿಯಾಗಿದ್ದೀನಿಯಲ್ವಾ? ಇಲ್ಲ, ನೀನು ಈಗಲೂ ಮುದ್ದಾಗಿಯೇ ಇದ್ದೀಯಾ ಶಿಶಿರ ಎಂದ. ಇಲ್ಲ, ನೀನು ಸುಳ್ಳು ಹೇಳುತ್ತಿದ್ದೀಯಾ, ನೋಡಿದ್ರೆ ಗೊತ್ತಾಗಲ್ವಾ ನಾನು ದಪ್ಪ ಆಗಿದ್ದೀನಿ ಎನ್ನುತ್ತಾ ಸೊಂಟದ ಮೇಲೆ ಕೈ ಹೊತ್ತು ಮತ್ತೆ ಕನ್ನಡಿಯ ಮುಂದೆ ನಿಂತಳು. ಈಗ ನಾನು ಹೇಳುತ್ತಿರುವುದು ಸತ್ಯ ಅಂತ ಪ್ರೂವ್ ಮಾಡುವುದಕ್ಕೆ ನಾನೇನ್ ಮಾಡ್ಲಿ ಎಂದನು ಕೈಕಟ್ಟಿ. ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿದವಳು, ನನ್ನನ್ನ ಎತ್ಕೊಬಾ, ಮೊದಲು ಹೇಗೆ ಎತ್ತಿಕೊಳ್ಳುತ್ತಿದ್ದೀಯೋ ಅಷ್ಟೇ ಸಲೀಸಾಗಿ ಎತ್ತಬೇಕು, ಆಗ ನಾನು ದಪ್ಪ ಆಗಿಲ್ಲ ಅಂತ ನಂಬ್ತೇನೆ ಎಂದಳು. ಅವನು ಮರುನುಡಿಯದೆ ಸೀದಾ ಎದ್ದು ಬಂದು ಅವಳನ್ನು ಸಲೀಸಾಗಿ ತನ್ನ ತೆಕ್ಕೆಯಲ್ಲೆತ್ತಿಕೊಂಡನು. ಜಿಮ್ನಲ್ಲಿ ಪಳಗಿರುವ ಉಕ್ಕಿನ ಕಾಯದವನಿಗೆ ಅವಳನ್ನೆತ್ತಿಕೊಳ್ಳಲು ಕಷ್ಟವೇ? ಕಣ್ಣು ಬಾಯಿ ಬಿಡುತ್ತಾ ಅವನನ್ನೇ ನೋಡಿದವಳು, ಅಬ್ಬಾ ಅಮರ್ತ್ಯ, ನಾನು ಭಾರ ಅನಿಸುತ್ತಿಲ್ವಾ ನಿನಗೆ ಎಂದಳು. ಅವನು ಅಡ್ಡಲಾಗಿ ತಲೆಯಾಡಿಸಿದನು. ಅವನ ಕೊರಳನ್ನಪ್ಪಿ ಅವನ ಕೆನ್ನೆಗೆ ಮುತ್ತಿಟ್ಟಳು ಶಿಶಿರ. ಅವನ ತೋಳಿನಿಂದೆಳೆದು 2 ಸೀರೆಯನ್ನು ಕೈಯಲ್ಲಿ ಹಿಡಿದು, ಸೀಮಂತಕ್ಕೆ ಇದರಲ್ಲಿ ಯಾವುದನ್ನು ಉಡಬೇಕು ಅಂತ ಕನ್ಫ್ಯೂಸ್ ಆಗ್ತಿದೆ, ಅತ್ತೆ ಹತ್ತಿರ ಕೇಳ್ಕೊಂಡು ಬರ್ತೀನಿ ಎಂದು ಹೊರನಡೆದಳು. ಸಂಧ್ಯಾಗೆ ಅವಳನ್ನು ಕಂಡರೇ ಆಗುವುದಿಲ್ಲ. ಈಗ ಮತ್ತೆಲ್ಲಿ ಅವಳಿಗೆ ನೋವು ಮಾಡುವರೋ ಎಂದುಕೊಂಡು ಅವಳ ಹಿಂದೆಯೇ ಹೋದನು ಅಮರ್ತ್ಯ. ಸಂಧ್ಯಾ ತಮ್ಮ ಕೋಣೆಯಲ್ಲಿ ಕೋಪದಿಂದ ಬುಸುಗುಡುತ್ತಾ ಕುಳಿತುಬಿಟ್ಟಿದ್ದರು. ಶಿಶಿರ ಅಮರ್ತ್ಯ ಮನೆಗೆ ಹಿಂದಿರುಗಿರುವುದಲ್ಲದೆ ಖುಷಿಯಿಂದ ಓಡಾಡಿಕೊಂಡಿರುವುದನ್ನು ಅವರಿಂದ ಸಹಿಸಲಾಗಿರಲಿಲ್ಲ. ಅಷ್ಟರಲ್ಲೇ ಒಳಬಂದ ಶಿಶಿರ, ಅತ್ತೆ ನೋಡಿ, ಸೀಮಂತಕ್ಕೆ ಅಂತ ಅಮರ್ತ್ಯ 2 ಸೀರೆ ತಂದಿದ್ದಾನೆ, ನನಗೆ ಯಾವುದು ಒಪ್ಪುತ್ತದೆ ಅಂತ ಹೇಳಿ ಎನ್ನುತ್ತಾ ಸೀರೆಯನ್ನು ಅವರ ಮುಂದೆ ಹಿಡಿದಳು. ಅವರಿಗೆ ಆಶ್ಚರ್ಯವಾಯಿತು. ತಾನು ಅಷ್ಟೆಲ್ಲ ಅಂದು ಆಡಿದರೂ ಇಷ್ಟು ಆತ್ಮೀಯವಾಗಿ ಬಂದು ಮಾತನಾಡಿಸುತ್ತಿರುವಳಲ್ಲ, ಇವಳಿಗೆ ನನ್ನ ಮೇಲೆ ಕೋಪವಿಲ್ಲವೇ
ಅಥವಾ ನಾಟಕವಾಡುತ್ತಿರುವಳೆ ಎಂದುಕೊಂಡು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡತೊಡಗಿದರು. ಹೇಳಿಯತ್ತೆ, ಯಾವುದನ್ನು ಉಟ್ಕೊಳ್ಳಿ ಮತ್ತೆ ಕೇಳಿದಳು. ಯಾವುದಾದ್ರೂ ಉಟ್ಕೊಂಡ್ ಸಾಯ್, ನನ್ನನೇನೇ ಕೇಳ್ತೀಯಾ? ನನ್ನ ಗಂಡನಿಗೆ ಮಂಕುಬೂದಿ ಎರಚಿ ನನ್ನ ವಿರುದ್ಧವೇ ಎತ್ತಿಕಟ್ಟಿದ್ದೀಯಾ ಅಲ್ವಾ? ಈಗ ನನಗೂ ಮಂಕುಬೂದಿ ಎರಚಬೇಕು ಅನ್ಕೊಂಡಿದ್ದೀಯಾ? ನಡೆಯೇ ಇಲ್ಲಿಂದ ಎಂದು ಗದರಿಬಿಟ್ಟರು. ಅವಳಿಗೆ ಬೇಸರವಾದರೂ ತೂರಗೊಡಲಿಲ್ಲ. ನೀವು ಹೇಳಿದ್ದು ನನಗೆ ಅರ್ಥವಾಗಲಿಲ್ಲ ಅತ್ತೆ. ಅಮರ್ತ್ಯವನ್ನು ಹೇಗಾದ್ರೂ ಈ ಮನೆಗೆ ಕರ್ಕೊಂಡು ಬಾ ಅಂತ ಮಾವ ಕೇಳ್ಕೊಂಡಿದ್ರು. ಅದನ್ನೇ ಮಾಡಿದೆ ನಾನು. ಅತ್ತೆ, ಅಮರ್ತ್ಯ ತುಂಬಾ ಒಳ್ಳೆಯವನು. ಅವನು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಅವನು ಈ ಆಸ್ತಿ ಅಂತಸ್ತಿಗೆ ಆಸೆಪಡುವವನಲ್ಲ. ವಿಶ್ವಸ್ಥಾನವನ್ನು ಕಿತ್ತುಕೊಳ್ಳುವುದಿಲ್ಲ. ಒಂದೇ ಒಂದು ಸಲ ಅಮರ್ತ್ಯನನ್ನು ಮಗನಂತೆ ಕಂಡು ನೋಡಿ, ಅವನ ಒಳ್ಳೆಯತನ ನಿಮಗೆ ಅರ್ಥವಾಗುತ್ತದೆ. ಅವನಿಗೆ ತಾಯಿ ಪ್ರೀತಿಯೂ ಸಿಗಲಿಲ್ಲ, ತಂದೆ ಪ್ರೀತಿಯೂ ಸಿಗಲಿಲ್ಲ. ಆದರೂ ಕೂಡ ತನ್ನ ಹಕ್ಕನ್ನು ಪ್ರಶ್ನೆ ಮಾಡದೆ ಈ ಮನೆ ಬಿಟ್ಟು ಹೋಗಿ ಬೇರೆ ಕಡೆ ಇದ್ದ. ಇನ್ನಾದರೂ ಅವನಿಗೆ ತಾಯಿಯಪ್ಪನ ಪ್ರೀತಿ ಸಿಗಲಿ ಅನ್ನೋದೇ ನನ್ನಾಸೆಯತ್ತೆ. ನಿಮ್ಮಿಂದ ಏನೇ ನೋವು ಬೇಸರ ಆಗಿದ್ದರೂ ಅದನ್ನು ಅವನು ಮರೆತುಬಿಡುತ್ತಾನೆ. ಅವನಿಗೆ ತಾಯಿ ಪ್ರೀತಿ ಕೊಡಿಯತ್ತೆ. ಕೇಳಿಕೊಳ್ಳುವಾಗ ಅವಳ ಕಣ್ಣಂಚು ಒದ್ದೆಯಾಗಿತ್ತು. ಅವಳ ಮಾತುಗಳು ಅವರ ಕಲ್ಲು ಹೃದಯವನ್ನು ಕೊಂಚ ಕರಗಿಸಿದ್ದಾದರೂ ಕೋಪದ ಸೋಗು ಬಿಡದೆ ಮುಖ ಬಿಗಿದುಕೊಂಡಿದ್ದರು ಸಂಧ್ಯಾ. ಶಿಶಿರ ಇಷ್ಟು ಹೊತ್ತು ಹೊರಗೆ ನಿಂತು ಅವಳ ಮಾತುಗಳಿಗೆ ಕಿವಿಯಾಗಿದ್ದವನು ಅವಳ ಕಣ್ಣಲ್ಲಿ ನೀರು ಕಾಣಿತಲೇ ತಕ್ಷಣ ಒಳಬಂದಿದ್ದ. ಶಿಶಿರ, ಬಾ ಹೋಗೋಣ ಎಂದು ಅವಳ ಭುಜ ಬಳಸಿ ಅಲ್ಲಿಂದ ಕರೆದೊಯ್ದನು. ಅವಳು ಹೋದತ್ತಲ್ಲೇ ನೋಡುತ್ತಾ ಕುಳಿತಿದ್ದರು ಸಂಧ್ಯಾ. ಸೀಮಂತಕ್ಕೆ 2 ದಿನ ಮುಂಚೆಯೇ ಬಂದಿತ್ತು ಶಿಶಿರಾಳ ಕುಟುಂಬ. ಸೀಮಂತಕ್ಕೆ ಬೇಕಾದ ತಯಾರಿಯನ್ನು ನಡೆಸಲು ಅಮರ್ತ್ಯನಿಗೆ ಜೊತೆಯಾಗಿದ್ದ ಅವಿ. ಅನು ಹಸಿಬಾಣಂತೆಯಾದ್ದರಿಂದ ತನ್ನ ಅಮ್ಮನ ಮನೆಯಲ್ಲೇ ಉಳಿದುಕೊಂಡಿದ್ದವಳು ಸೀಮಂತದ ದಿನ ಬರುವುದಾಗಿ ಹೇಳಿದ್ದಳು. ಅಂದು ಹೂವಿನ ತೋರಣಗಳಿಂದ ಮಿಂಚುಟ್ಟಿತ್ತು ರಾವನಿವಾಸ. ಸೊಸೆಯ ಸೀಮಂತವನ್ನು ಅದ್ಧೂರಿಯಾಗಿ ಏರ್ಪಡಿಸಿದ್ದರು ಅರವಿಂದ್. ಅವಳನ್ನು ಹರಸಲು ಬರುವ ಮುತ್ತೈದರಿಗೆ ಬೆಳ್ಳಿ ಕಾಲುಂಗುರುವನ್ನು ಉಡುಗೊರೆಯಾಗಿ ನೀಡಲಾಗುತ್ತಿತ್ತು. ಆ ಮನೆಯ ಸಂಭ್ರಮವನ್ನು ನೋಡಲು 2 ಕಣ್ಣುಗಳು ಸಾಲದೆಂಬಂತಿತ್ತು. ಶಿಶಿರಾಳಿಗೆ ಹಸಿರು ಬಣ್ಣದ ಸೀರೆ ಉಡಿಸಿ ಅದಕ್ಕೊಪ್ಪುವ ಚಂದದ ಒಡವೆಗಳನ್ನು ತೊಡಿಸಿ ಗೊಂಬೆಯಂತೆ ತಯಾರು ಮಾಡಿದ್ದಳು ಮಾನ್ಯ. ಪೂಜೆಯ ಸಮಯವಾದಾಗ ಅಮರ್ತ್ಯನೇ ಅವಳನ್ನು ಕರೆದೊಯ್ಯಲೆಂದು ಬಂದಿದ್ದ. ಹೇಗೆ ಕಾಣಿಸುತ್ತಿದ್ದೀನಿ ಅಮರ್ತ್ಯ ಎಂದಳು. ಅವಳ ಈ ಪ್ರಶ್ನೆ ಎಂದೂ ಬದಲಾಗದು. ಅವನ ಉತ್ತರವೂ ಸಹ. ದೇವತೆಯಂತೆ ಕಾಣಿಸುತ್ತಿದ್ದೀಯಾ ಶಿಶಿರ ಎಂದ. ಈಗ ಶಾಸ್ತ್ರಕ್ಕೆ ಹೊತ್ತಾಯಿತು, ಬಾ ಹೋಗೋಣ ಎಂದು ಅವಳ ಕೈ ಹಿಡಿದು ಜಾಗ್ರತೆಯಿಂದ ಕರೆದು ಬಂದು ಬಲಗಾಲಿಡಿಸಿ ಅವಳನ್ನು ಆಸನದ ಮೇಲೆ ಕೂರಿಸಿದನು. ಅವಳೆದುರು ವಿಧವಿಧದ ತಿನಿಸುಗಳೊಂದಿಗೆ ಹಣ್ಣು, ಹೂವು, ಸೀರೆ ಬಳೆಯ ತಟ್ಟೆಗಳನ್ನು ಜೋಡಿಸಲಾಗಿತ್ತು. ಸಂತೋಷದಿಂದ ಕಣ್ತುಂಬಿಕೊಂಡು ಗಂಡನತ್ತ ನೋಡಿದವಳಿಗೆ ಚಂದದ ನಗು ನೀಡಿದ ಅಮರ್ತ್ಯ. 5 ಜನ ಮುತ್ತೈದರು ಅವಳಿಗೆ ಆರತಿ ಬೆಳಗಿ ಅವಳೆದುರಿದ್ದ ಕಳಶಕ್ಕೆ ಪೂಜೆ ಮಾಡಿದ್ದರು. ನಂತರ ಗಿರಿಜಾ ಮಗಳ ಕೆನ್ನೆಗೆ ಅರಿಶಿನ ಹಚ್ಚಿ ಹಣಕ್ಕೆ ಕುಂಕುಮವಿಟ್ಟು ಬಳೆ ತೊಡಿಸಿ ಹರಸಿದರು. ಅನೂಹ್ಯ, ಮಾನ್ಯ, ಅರವಿಂದ್, ಗಂಗಾಧರ್, ಗಗನ್, ವಿಶ್ರುತ್ ಹಾಗೂ ಸೀಮಂತಕ್ಕೆ ಬಂದಿದ್ದ ಎಲ್ಲ ಮುತ್ತೈದೆಯರು ಅವಳಿಗೆ ಹರಸಿದ ನಂತರ ಕೊನೆಯಲ್ಲಿ ಬಂದ ಅಮರ್ತ್ಯ ತನ್ನವಳ ಕೆನ್ನೆಗೆ ಅರಿಶಿನ ಹಚ್ಚಿ ಬಳೆ ತೊಡಿಸುವಾಗ ಅವಳ ಕಣ್ಣುಗಳು ತುಂಬಿ ಬಂದಿತ್ತು. ಅವಳನ್ನು ಹರಸಿ ನೆತ್ತಿಯ ಮೇಲೆ ಚುಂಬಿಸಿದ್ದ. ಪದ್ಧತಿಯ ಪ್ರಕಾರ ಅತ್ತೆ ಅಥವಾ ಇನ್ನೂ ಮಕ್ಕಳಾಗಿರದ ಮುತ್ತೈದೆ ಅವಳಿಗೆ ಮಡಿಲಕ್ಕಿ ತುಂಬಬೇಕಿತ್ತು. ಆದರೆ ಸಂಧ್ಯಾ ಸೀಮಂತದ ಯಾವ ಶಾಸ್ತ್ರದಲ್ಲೂ ಸಂಭ್ರಮದಲ್ಲೂ ಪಾಲ್ಗೊಂಡಿರಲೇ ಇಲ್ಲ. ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ರೂಮ್ ಸೇರಿಕೊಂಡಿದ್ದರು. ಮಾನ್ಯ, ಬಾರಮ್ಮ, ನೀನೇ ಮಡಿಲು ತುಂಬು ಎಂದು ಮಾನ್ಯಳನ್ನು ಕರೆದರು ಗಿರಿಜಾ. ಇಲ್ಲ ಅಮ್ಮ, ನನಗೆ ಅತ್ತೆಯೇ ಮಡಿಲು ತುಂಬಲಿ. ಎಲ್ಲರೂ ಆಶೀರ್ವಾದ ಮಾಡಿದರು, ಆದರೆ ಅವರ ಆಶೀರ್ವಾದ ಸಿಗಲಿಲ್ಲ ಎಂದಳು ಶಿಶಿರ. ಗಿರಿಜಾ ಅಮರ್ತ್ಯನತ್ತ ನೋಡಿದರೆ ಅಮರ್ತ್ಯನ ನೋಟ ತನ್ನಪ್ಪನ ಕಡೆಗೆ. ಅವನನ್ನು ಸಮಾಧಾನಿಸಿ ಹೆಂಡತಿಯನ್ನು ಕರೆತರಲು ರೂಮಿಗೆ ನಡೆದರು ಅರವಿಂದ್. ಕದಲದೆ ಕುಳಿತಿದ್ದ ಮಡದಿಯ ಬಳಿ ಬಂದು, ಸಂಧ್ಯಾ, ಎದ್ದು ನಡಿ, ನೀನೇ ಮಡಿಲಕ್ಕಿ ತುಂಬಬೇಕು ಅಂತ ಆಸೆಪಡುತ್ತಿದೆ ಮಗು. ಅತ್ತೆಯಾಗಿ ಅವಳಿಗೆ ಪ್ರೀತಿಯನ್ನಂತೂ ತೋರಲಿಲ್ಲ, ಅವಳಿಗೆ ಶಾಸ್ತ್ರವನ್ನಾದರೂ ಮಾಡುಬಾ ಎಂದರು. ಆದ್ರೆ ಸಂಧ್ಯಾ ಕೂತಲ್ಲಿಂದ ಮೇಲೇಳಲಿಲ್ಲ. ನಿನಗೆ ಹೇಳ್ತಿರೋದು, ಕಿವಿಯಲ್ಲಿ ಹತ್ತಿ ತುರುಕಿಕೊಂಡಿದ್ಯಾ, ಎದ್ದು ನಡಿಯೆ ಎಂದು ರೇಗಿದರು. ನಾನ್ಯಾಕ್ರೀ ಬರ್ಬೇಕು? ಅಷ್ಟಕ್ಕೂ ಯಾವ ಸೀಮೆ ಸೊಸೆ ಅವಳು? ಅಮರ್ತ್ಯ ನಿಮ್ಮ ಮಗ, ನನ್ನ ಮಗ ಅಲ್ಲ. ಅವಳ ಅತ್ತೆ ಎಂದೋ ಸ್ವರ್ಗ ಸೇರಿದ್ದಾಳೆ. ನಾನು ಬರಲ್ಲ ಅಷ್ಟೇ ನಿಷ್ಠೂರವಾಗಿ ನುಡಿದುಬಿಟ್ಟರು ಸಂಧ್ಯಾ. ಛೀ, ನೀನು ಮನುಷ್ಯಲ? ನಿನ್ನಂತವಳನ್ನ ನಾನು ಮದುವೆಯಾಗಿದ್ದು? ಅಮರ್ತ್ಯ ನಿನ್ನ ಮಗ ಅಲ್ಲ, ಒಪ್ಪುವೆ. ಆದ್ರೆ ಶಿಶಿರ ನಿನ್ನ ಹಾಗೆ ಒಂದು ಹೆಣ್ಣು, ಅದರಲ್ಲೂ ತುಂಬು ಗರ್ಭಿಣಿ. ನನಗೆ ಅತ್ತೆಯ ಆಶೀರ್ವಾದ ಬೇಕು ಅಂತ ಬಾಯಿ ತುಂಬ ಕೇಳಿಕೊಳ್ತಿರುವಾಗ ಎಂಥ ಮಾತಾಡ್ತೀಯೆ? ನೀನು ಈ ಜನ್ಮದಲ್ಲಿ ಬುದ್ಧಿ ಕಲಿಯುವುದಿಲ್ಲ. ಎಲ್ಲರಿಂದಲೋ ಶಾಪ ಹಾಕಿಸಿಕೊಂಡು ಛೀ ಥೂ ಅಂತ ಉಗಿಸಿಕೊಂಡೇ ಇರು. ಇರುವುದರಲ್ಲಿ ತೃಪ್ತಿ ಪಡದೆ ಅಮರ್ತ್ಯನಲ್ಲೂ ವೈರಿಯಂತೆ ಕಾಣ್ತೀಯ.
ಅವನ ಮೇಲೆ ದ್ವೇಷ ಸಾಧಿಸುತ್ತಿದ್ದೀಯ. ಹೀಗೆ ಇದ್ರೆ ಮುಂದೊಂದು ದಿನ ನೀ ಹೆತ್ತ ಮಗನಿಂದಲೂ ದೂರವಾಗುತ್ತೀಯ ಸಂಧ್ಯಾ. ಸತ್ತಾಗ ಹೆಗಲು ಕೊಡುವುದಕ್ಕೂ ಯಾರೂ ಬರುವುದಿಲ್ಲ. ಸಾಧ್ಯವಾದ್ರೆ ಇಂದೇ ಬಿಟ್ಟುಬಿಡು ಈ ಕೆಟ್ಟತನವನ್ನು ಎಂದು ಛೀಮಾರಿ ಹಾಕಿ ಕೋಪದಿಂದ ಸರಿದು ಹೋದರು. ಮಾವನ ಬೇಸರಗೊಂಡ ಮುಖ ನೋಡಿಯೇ ಅರ್ಥವಾಗಿತ್ತು ಶಿಶಿರಾಳಿಗೆ ಸಂಧ್ಯಾ ಬಂದಿಲ್ಲವೆಂದು. ನಿರಾಸೆಯಿಂದ ಗಂಡನತ್ತ ನೋಡಿದಳು. ಹೋಗ್ಲಿ ಬಿಡು ಮಗಳೇ, ನಿನಗ ಆಶೀರ್ವಾದ ಮಾಡುವ ಯೋಗ್ಯತೆ ಅವಳಿಗಿಲ್ಲ. ಮುಂದಿನ ಶಾಸ್ತ್ರಗಳನ್ನು ನೋಡೋಣ, ತಳವಾಗತ್ತೆ. ಸೊಸೆಯ ಸೋತ ಮುಖವನ್ನು ನೋಡಲಾರದೆ ಹೇಳಿದರು ಅರವಿಂದ್. ಮಾವ, 5 ನಿಮಿಷ ಕಾಯೋಣ. ಅವಳ ಬೇಸರವೇಕೋ ತೊಡೆದು ಹೋದಂತಿಲ್ಲ. ಇಲ್ಲಮ್ಮ, ಅವಳು ಬರುವುದಿಲ್ಲ. ಬದಲಾಗುವ ಜಾಯಮಾನವಲ್ಲ ಅವಳದ್ದು. ಅವರ ಮಾತು ಮುಗಿಯುತ್ತಲೇ ಮೆಟ್ಟಿಲಿಳಿದು ಬಂದಿದ್ದರು ಸಂಧ್ಯಾ. ಎಲ್ಲರೂ ಆಶ್ಚರ್ಯದಿಂದ ಅವರನ್ನೇ ದಿಟ್ಟಿಸಿದರೆ ಶಿಶಿರಾಳ ಮುಖಗಲಿ ನಗು ಅರಳಿತು. ಮೌನವಾಗಿ ಬಂದು ಸೊಸೆಗೆ ಅರಿಶಿನ ಕುಂಕುಮ ಹಚ್ಚಿ ಬಳೆ ತೊಡಸಿ ಮಡಿಲಕಿ ತುಂಬಿ ಆಶೀರ್ವದಿಸಿದರು. ಶಿಶಿರಾಳ ಮನಸ್ಸು ಖುಷಿಯಿಂದ ತುಂಬಿಹೋಯಿತು. ಅಂತೂ ಅವಳಾಸೆಯಂತೆ ಎಲ್ಲರೂ ಅವಳನ್ನು ಹರಸಿದ್ದರು. ಸೀಮಂತ ಸುಸೂತ್ರವಾಗಿ ನೆರವೇರಿತ್ತು. ಮೊದಲು ಒಡಲು ತುಂಬಿದ ಹೆಣ್ಣು ಊಟ ಮಾಡಿದ ನಂತರ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ತೃಪ್ತಿಯಾಗಿ ಊಟ ಮಾಡಿ ಉಡುಗೊರೆ ಪಡೆದು ಹೊರಟರು. ಶಾಸ್ತ್ರಗಳಿಂದ ಸುಸ್ತಾಗಿದ್ದ ಮಡದಿಯನ್ನು ರೂಮಿಗೆ ಕರೆತಂದು ಅವಳಿಗೆ ಬಟ್ಟೆ ಬದಲಿಸಿ ರೆಸ್ಟ್ ಮಾಡುವಂತೆ ಹೇಳಿದ ಅಮರ್ತ್ಯ. ಚಿಕ್ಕಮ್ಮನ ಬದಲಾವಣೆ ಅವನಿಗೂ ಖುಷಿ ಕೊಟ್ಟಿತ್ತು. ದಿನೇ ದಿನೇ ತಲೆನೋವು ಆಯಾಸ ಜಾಸ್ತಿಯಾಗತೊಡಗಿತ್ತು ಶಿಶಿರಾಳಿಗೆ. ತಲೆನೋವು ಅಮರ್ತ್ಯ ಎಂದು ಅವಳು ಹೇಳಿದಾಗೆಲ್ಲ ದಿಗಿಲಾಗುತ್ತಿದ್ದ ಅಮರ್ತ್ಯ. ದಿನದ 3 ಹೊತ್ತು ಅವಳನ್ನು ಬಿಟ್ಟು ಕದಲುತ್ತಿರಲಿಲ್ಲ. ಅಮರ್ತ್ಯ, ನನಗೆ ಇದು ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್. ನನಗೆ ಡೆಲಿವರಿ ಆದ್ಮೇಲೆ ನೀನು ಇದನ್ನ ತೆರೆದು ನೋಡ್ಬೇಕು. ಅದಕ್ಕೂ ಮೊದಲೇ ತೆಗೆದರೆ ನನ್ನ ಮೇಲಾಣೆ ಎಂದು ಒಂದು ಪುಟ್ಟ ಮರದ ಪೆಟ್ಟಿಗೆಯನ್ನು ಅವನ ಕೈಗಿತ್ತಳು. ಅವನಿಗೆ ಕುತೂಹಲವಿದ್ದರೂ ಮಡದಿ ತಾಕೀತು ಮಾಡಿರುವಾಗ ಮೀರಲಾದೀತೆ. ಅದನ್ನು ಪಡೆದು ತನ್ನ ಕಬೋರ್ಡ್ನಲ್ಲಿ ಜೋಪಾನವಾಗಿ ಎತ್ತಿಟ್ಟನು. ಅಮರ್ತ್ಯ, ನನಗೆ ಸ್ವಲ್ಪ ಫ್ರೆಶ್ ಗಾಳಿ ಬೇಕು ಅನಿಸುತ್ತಿದೆ. ಟೆರೆಸ್ ಮೇಲೆ ಹೋಗೋಣ ಎಂದಳು. ಸರಿ ಎಂದು ತಲೆಯಾಡಿಸಿದವ ಅವಳನ್ನು ಮೆಟ್ಟಿಲು ಹತ್ತಲು ಬಿಡದೆ ತಾನೇ ಎತ್ತುಕೊಂಡು ಮಹಡಿ ಮೇಲೆ ನಡೆದ. ಹುಣ್ಣಿಮೆಯ ರಾತ್ರಿ. ಪೂರ್ಣಚಂದಿರ ಎಲ್ಲೆಡೆ ಬೆಳದಿಂಗಳ ಹರಡಿ ಬೆಳ್ಳಿ ಬಟ್ಟಲಿನಂತೆ ಕಂಗೊಳಿಸುತ್ತಿದ್ದ. ಸೊಂಪಾಗಿ ಬೀಸುತ್ತಿದ್ದ ತಂಗಾಳಿ ಅವರ ಮೈ ಸೋಕಿ ಜುಮ್ಮೆನಿಸುತ್ತಿತ್ತು. ತನ್ನ ಜಾಕೆಟ್ ತೆಗೆದು ಅವಳಿಗೆ ಹೊದ್ದಿದವ ಅವಳ ಪಕ್ಕ ಕೂತು ನೀಲನಭವನ್ನೇ ದಿಟ್ಟಿಸತೊಡಗಿದ. ನೋಡು, ಇವತ್ತು ಚಂದಿರ ಹೇಗೆ ಹೊಳೆಯುತ್ತಿದ್ದಾನೆ. ಅವನ ಹೊಳಪಿಗೆ ನಕ್ಷತ್ರಗಳೇ ಕಾಣಿಸುತ್ತಿಲ್ಲವಲ್ಲ ಅಮರ್ತ್ಯ ಎಂದಳು. ನಕ್ಷತ್ರಗಳು ಕಾಣೆಯಾಗಿರುವುದು ಆ ಚಂದಿರನ ಹೊಳಪಿಗಲ್ಲ, ನನ್ನ ಈ ಬೆಳ್ಳಿ ಬೊಂಬೆಯ ಹೊಳಪಿಗೆ ಎನ್ನುತ್ತಾ ಅವಳ ಹೆಗಲ ಸುತ್ತ ಕೈ ಹಾಕಿದ. ಅವನ ಭುಜದ ಮೇಲೆ ತಲೆ ಆನಿಸಿ ತನ್ನ ಹಸ್ತದೊಳಗೆ ತನ್ನ ಕೈ ಸೇರಿಸಿದವಳು. ಅಮರ್ತ್ಯ, ನನಗೆ ಈ ರಾತ್ರಿ ನಾವಿಬ್ಬರೂ ಮೊದಲ ಬಾರಿ ಭೇಟಿಯಾದ ರಾತ್ರಿಯನ್ನು ನೆನಪಿಸುತ್ತಿದೆ. ನೀನು ನನ್ನ ಗಾಡಿಗೆ ಅಡ್ಡ ಬಂದು ಬಿಟ್ಟಿದ್ದೆಯಲ್ಲ, ಅಂದೂ ಕೂಡ ಹುಣ್ಣಿಮೆಯೇ. ಅವತ್ತು ನಾನು ನಿನ್ನ ಕುಡುಕ ಅಂದುಕೊಂಡಿದ್ದೆ. ನಿನ್ನ ನೋವು ಗೊತ್ತಿರಲಿಲ್ಲ. ಮುಂದೊಂದು ದಿನ ನೀನು ನನ್ನ ಉಸಿರೇ ಆಗಿಬಿಡುತ್ತೀಯಾ ಅಂತಲೂ ಗೊತ್ತಿರಲಿಲ್ಲ. ಇವತ್ತು ನಾನು ಬಯಸಿದ್ದೆಲ್ಲ ಸಿಕ್ಕಿದೆ. ನನ್ನ ಬದುಕು ಪರಿಪೂರ್ಣವಾಯಿತು ಅನಿಸುತ್ತಿದೆ. ಈ ಪ್ರಪಂಚದಲ್ಲಿ ನಿನ್ನಂತೆ ಪ್ರೀತಿಸುವವರು ಇದ್ದಾರಾ? ಖಂಡಿತ ಇರಲಿಕ್ಕಿಲ್ಲ. ನಾನು ತುಂಬಾ ಅದೃಷ್ಟವಂತೆ ಅಮರ್ತ್ಯ. ಇಂದು ಪ್ರಪಂಚದ ಎಲ್ಲಾ ಸಂತೋಷಗಳು ನನ್ನ ಮಡಿಲಿಗೆ ಬಿದ್ದಷ್ಟು ಖುಷಿಯಾಗುತ್ತಿದೆ. ಈಗಾಗ್ಲೇ ಜನ್ಮಕ್ಕಾಗುವಷ್ಟು ಪ್ರೀತಿ ಕೊಟ್ಟಿದ್ದೀಯಾ? ಇಷ್ಟು ಸಾಕು ನನಗೆ. ಈಗಲೇ ಸಾವು ಬಂದರೂ ಕಣ್ಮುಚ್ಚಿ ಸ್ವೀಕರಿಸುವೆ ಇಂದವಳ ದನಿ ಗದ್ಗದಿತವಾಗಿತ್ತು. ಹಾಗನ್ನಬೇಡ ಶಿಶಿರ, ಪ್ಲೀಸ್. ಕೇವಲ ಈ ಜನ್ಮಕ್ಕಷ್ಟೇ ಅಲ್ಲ, 7 ಜನ್ಮಕ್ಕೂ ನನಗೆ ನಿನ್ನ ಪ್ರೀತಿ ಬೇಕು. ನಾನು ತೆಗೆದುಕೊಳ್ಳುವ ಒಂದೊಂದು ಉಸಿರಿನ ಹಿಂದೆ ಇರುವ ಕಾರಣವೇ ನೀನು. ನನ್ನ ಹೃದಯ ಬಡಿದುಕೊಳ್ಳುತ್ತಿರುವುದೇ ನಿನಗಾಗಿ ಶಿಶಿರ. ನನಗೆ ಪ್ರೀತಿ ಕೊಟ್ಟವಳು ನೀನು. ಪ್ರೀತಿಸುವುದನ್ನು ಕಲಿಸಿದವಳು ನೀನು. ನನ್ನ ಜೀವನದಲ್ಲಿ ಖುಷಿ ತುಂಬಿದವಳು ನೀನು. ನನ್ನ ಬದುಕಿಗೆ ಭರವಸೆಯಾದವಳು ನೀನು. ನನ್ನ ಬಾಳಿಗೆ ಬೆಳಕಾದವಳು ನೀನು. ನಿನ್ನ ಬಾಯಿಂದ ಮತ್ತೆ ಸಾಯುವ ಮಾಟು ಬಂದರೆ ಮರುಕ್ಷಣವೇ ನನ್ನ ಉಸಿರು ನಿಂತು ಹೋಗಿರುತ್ತವೆ. ಎಚ್ಚರ. ಒಲವಾಬ್ದಿಯಲ್ಲಿ ಅದ್ದಿ ತೆಗೆದಂತಿದ್ದ ಅವನ ಮಾತುಗಳಲ್ಲಿ ಅದೆಷ್ಟು ಸಂಕಟವಿತ್ತೋ, ತೀರದ ಭಯವಿತ್ತೋ. ಶಿಶಿರಾಳು ಖುಷಿಯಿಂದ ಹೇಳಿದಳು, ನಮಗೆ ಮಗುವಾಗಿ ಮೊಮ್ಮಗುವಾಗಿ ನಾವು ಅಜ್ಜ ಅಜ್ಜಿಯಾಗಿ ಕೂದಲು ಬೆಲ್ಲಗಾದಾಗ ಇದೇ ಜಾಗದಲ್ಲಿ ಕೂತು ಹೀಗೆಯೇ ಆಕಾಶ ನೋಡುವ ಆಸೆ ಅಮರ್ತ್ಯ. ಆದರೆ ಅವಳ ಮಾತು ನಿಂತು ಅಳುವುತ್ತಿತು. ಆದರೆ ಆ ಆಸೆ ನೆರವೇರುವುದಿಲ್ಲವೇನೋ ನಾನು? ಅವಳು ಮುಂದುವರಿಯುವ ಮುನ್ನವೇ ಉಸಿರುಗಟ್ಟಿ ದೇಹದ ತುಂಬೆಲ್ಲ ವಿಚಿತ್ರ ಸೆಳೆತ ಶುರುವಾಯಿತು. ಅಮರ್ತ್ಯ ಕೂಗಿಕೊಂಡಳು ಶಿಶಿರ. ಅವಳಿಗಿದ್ದ ಆರೋಗ್ಯ ಸಮಸ್ಯೆ ಅಂತಿಮ ಘಟ್ಟ ತಲುಪಿದೆ ಎಂದು ತಿಳಿದುಹೋಯಿತು ಅಮರ್ತ್ಯನಿಗೆ. ಈಗ 8 ತಿಂಗಳಾಗಿತ್ತಷ್ಟೇ. ನಡುಗುವ ಕೈಗಳಿಂದಲೇ ಅವಳನ್ನು ಹೊತ್ತುಕೊಂಡು ನಡೆದ. ಆಸ್ಪತ್ರೆಗೆ ತಲುಪಿದವ ಅವಳನ್ನು ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಆಪರೇಷನ್ ವಾರ್ಡಿಗೆ ಸಾಗಿಸುವಾಗ ಎಷ್ಟೊದ್ದಾಡಿ ಹೋದನೋ ಅವನು. ಅವಳ ಕಣ್ಣಲ್ಲಿ ನೀರು ಹರಿಯುತ್ತಲೇ ಇತ್ತು. ಐಮ್ ಸಾರಿ ಅಮರ್ತ್ಯ. ಗಟ್ಟಿಯಾಗಿ ಅವನ ಕೈ ಹಿಡಿದಿದ್ದವಳು ಕೊನೆಗೆ ಕೈ ಬಿಡುವಾಗ ಒಮ್ಮೆ ಕೂಗಿದ್ದಳು. ಹೊರಗೆ ಕೆಂಪು ದೀಪ ಹತ್ತಿದಾಗ ಉಸಿರು ಬಿಗಿ ಹಿಡಿದು ಕೂತವನು ತನ್ನವಳಿಗಾಗಿ ಇನ್ನಿಲ್ಲದಂತೆ ಪ್ರಾರ್ಥಿಸಿದ್ದ ದೇವರ ಬಳಿ.
ಬೆಟ್ಟದಷ್ಟು ಪ್ರೀತಿ ಕೊಟ್ಟು ಮಧ್ಯದಲ್ಲಿ ಬಿಟ್ಟು ಹೋದರೆ ಸಹಿಸುವುದೇ ಅವನ ಜೀವ. ಸಾಯುವವರೆಗೂ ಜತೆಗಿರುತ್ತೇನೆ ಎಂದು ಆಣೆಯಿಟ್ಟು ಒಂಟಿ ಮಾಡಿ ಹೋದರೆ ತಡೆದುಕೊಳ್ಳುವ ಶಕ್ತಿ ಅವನಿಗಿದೆಯೇ? 2 ಬಾರಿ ತನ್ನವಳನ್ನು ಸಾವಿನ ದವಡೆಯಿಂದ ಎಳೆದು ತಂದಿದ್ದ. ಆದರೆ ಈ ಬಾರಿ ಅವನ ಪ್ರಾರ್ಥನೆ ವ್ಯರ್ಥವಾಗಿ ಹೋಯಿತು. ಕೆಲ ಗಂಟೆಗಳ ಬಳಿಕ ಬಂದಿದ್ದು ಅವನ ಬದುಕಿನ ಘನಘೋರ ಕಹಿಸುದ್ದಿ. ವಿ ಆರ್ ಸಾರಿ, ಅವರಿಗೆ ಲಂಗ್ಸ್ನಲ್ಲಿ ಫ್ಲೂಯಿಡ್ ತುಂಬಿಕೊಂಡಿತ್ತು. ಹೇಗೋ ಲೇಬರ್ ಇಂಡ್ಯೂಸ್ ಮಾಡಿ ಮಗುವನ್ನು ಹೊರತೆಗೆದೆವು. ನಿಮಗೆ ಹೆಂಡು ಮಗುವಾಗಿದೆ. ಆದರೆ ನಿಮ್ಮ ವೈಫ್? ಮುಂದೆ ಅವರಿಗೂ ಹೇಳಲಾಗಲಿಲ್ಲ. ಅಳು ಒತ್ತರಿಸಿ ಬಂದುಬಿಡ್ತು ಡಾಕ್ಟರ್. ಅಳುವರಿಸಿಕೊಂಡು ಅಲ್ಲಿಂದ ಹೊರಟು ಬಿಟ್ಟರು ಡಾಕ್ಟರ್. ಅವನು ಮಾತ್ರ ಕಲ್ಲಿನಂತೆ ಕುಳಿತೇ ಇದ್ದ. ಪ್ರಪಂಚವನ್ನೇ ಮರೆತಂತೆ, ಉಸಿರಾಡುವುದನ್ನೇ ಮರೆತಂತೆ, ತಾನು ಅಸ್ತಿತ್ವದಲ್ಲೇ ಇಲ್ಲವೆಂಬಂತೆ ಕುಳಿತುಬಿಟ್ಟಿದ್ದಾನೆ ಅಮರ್ತ್ಯ. ಸುತ್ತಲೂ ಕತ್ತಲೆ ಮಾತ್ರ. ತನ್ನವಳ ಮುದ್ದು ಮುದ್ದು ಮಾಟುಗಳು, ಕಿಲಕಿಲ ನಗು ಬಿಟ್ಟರೆ ಬೇರೇನೂ ಕೇಳಿಸುತ್ತಿಲ್ಲಲ್ಲ. ರೆಪ್ಪೆ ಮುಚ್ಚದೆ ಒಂದಿಂಚು ಅಲುಗಾಡದೆ ಕುಳಿತುಬಿಟ್ಟಿದ್ದಾನೆ. ಡಾಕ್ಟರ್ ಹೇಳಿದ್ದೇನು? ಶಿಶಿರ ಇನ್ನಿಲ್ಲ ಎಂದೆ. ಹೇಗೆ ಸಾಧ್ಯ? ಅವಳನ್ನು ಹೇಗಾದರೂ ಉಳಿಸಿಕೊಳ್ಳುತ್ತೇನೆಂಬ ನಂಬಿಕೆಯಿಂದ ಉಸಿರಾಡುತ್ತಿದ್ದನಲ್ಲ. ಅವಳಿಗೆ ಏನೂ ಆಗುವುದಿಲ್ಲ ಎಂಬ ಭರವಸೆಯಿಂದ ಇಷ್ಟು ದಿನ ಬದುಕಿದ್ದನಲ್ಲ. ಅಮರ್ತ್ಯ, ನಾನು ಹೆರಿಗೆ ನೋವಿನಿಂದ ಒದ್ದಾಡಿದರೆ ನೀ ಹೇಗೆ ಸಹಿಸಿಕೊಳ್ತೀಯ ಎಂದಿದ್ದವಳು ಅವನಿಗೆ ಎಂದೂ ಮಾಸಲಾರದ ನೋವು ಕೊಟ್ಟು ಶಾಶ್ವತವಾಗಿ ಬಿಟ್ಟು ಹೋಡಳಲ್ಲ. ಸರ್, ಇಲ್ಲೊಂದ್ ಸೈನ್ ಮಾಡಿ. ನರ್ಸ್ ಅವನ ಹೆಗಲು ಮುಟ್ಟಿದಾಗ ದಿಗ್ಗನೆ ಎಚ್ಚರಗೊಂಡ. ಇಷ್ಟು ಹೊತ್ತು ನಡೆದದ್ದೆಲ್ಲ ತನ್ನ ಕನಸೆಂಬ ಭಾಸ, ತನ್ನ ಭ್ರಮೆಯಿರಬಹುದೆಂಬ ಮಂಪರು. ಊಹು. ಸಹಿ ಮಾಡದೆ ಕಷ್ಟದಿಂದ ಗೋಡೆ ಹಿಡಿದು ಎದ್ದು ನಿಂತವ ನಿತ್ರಾಣಗೊಂಡ ಹೆಜ್ಜೆಗಳನ್ನೆಳೆದುಕೊಂಡು ಅವಳಿದ್ದಲ್ಲಿಗೆ ನಡೆದ. ಮಗುವನ್ನು ಪರೀಕ್ಷಿಸುತ್ತಿದ್ದ ಡಾಕ್ಟರ್ಸ್ ಅವನನ್ನು ಕಂಡು ಭಾವುಕರಾಗಿ ನಿಂತುಬಿಟ್ಟರು. ಶಿಶಿರಾಳನ್ನು ಬಿಳಿ ಬಟ್ಟೆ ಹೊದ್ದಿಸಿ ಮಲಗಿಸಲಾಗಿತ್ತು. ಅಮರ್ತ್ಯ, ನನಗೆ ಮಗುವಾದಾಗ ನೀನು ಮೊದಲು ನನ್ನ ಹಣೆಗೆ ಮುತ್ತಿಟ್ಟು ಆಮೇಲೆ ಮಗುವನ್ನೆತ್ತಿಕೊಳ್ಬೇಕು. ಅವಳೊಮ್ಮೆ ಹೇಳಿದ್ದ ಮಾತು ಅವನ ಸ್ಮೃತಿಯಲ್ಲಿ ಗುಯ್ಗುಟ್ಟಿತು. ಮೆಲ್ಲಗೆ ಬಟ್ಟೆ ತೆರೆದು ನೋಡಿದನು. ಶಿಶಿರ, ನಮ್ಮ ಮಗುವನ್ನು ನೋಡಲಿಲ್ಲವೇ? ನೀನು ಆಸೆಪಟ್ಟಂತೆ ಹೆಣ್ಣು ಮಗುವಾಗಿದೆ. ನಿನ್ನ ಅಣ್ಣನ ಮಗನಿಗೆ ಜೋಡಿ ಮಾಡಬೇಕಲ್ಲ? ನೀನಿರದೆ ಹೇಗೆ? ನನ್ನ ಹುಟ್ಟಿದ ದಿನ ನನಗೆ ಮಾತು ಕೊಟ್ಟಿದ್ದೆ, ನೆನಪಿಲ್ಲವೇ? ನಿನ್ನ 100ನೇ ಹುಟ್ಟುಹಬ್ಬಕ್ಕೂ ನಿನ್ನ ಜೊತೆಗಿರುತ್ತೇನೆ ಅಂತ. ಆದ್ರೆ ಕೇವಲ ಒಂದೇ ಬಾರಿ ನನ್ನ ಹುಟ್ಟುಹಬ್ಬ ಆಚರಿಸಿ ಹೊರಟು ಬಿಟ್ಟಿಯಾ? ನಾನು ಹೇಳ್ತಿದ್ದೆನಲ್ಲ, ನನಗೆ 2 ಮಕ್ಕಳನ್ನು ಸಂಭಾಳಿಸಲು ಕಷ್ಟ ಅಂತ. ಅದಕ್ಕೆ ಕೇವಲ ಒಂದೇ ಮಗುವನ್ನು ನನ್ನ ಕೈಗೆ ಕೊಟ್ಟು ಹೊರಟು ಹೋದಿಯಾ ಶಿಶಿರ? ನನಗೆ ಮೋಸ ಮಾಡಿಬಿಟ್ಟಿಯಲ್ಲ. ನನ್ನನ್ನು ಮತ್ತೆ ಒಂಟಿ ಮಾಡಿದಿಯಾ? ನೀನು ಹೀಗೆ ಮಾಡುವಂತಿಲ್ಲ ಶಿಶಿರ. ನೀನಿಲ್ಲದೆ ನನಗೆ ಒಂದು ದಿನವನ್ನೂ ಕಳೆಯಲಾಗದೆಂದು ಗೊತ್ತಿಲ್ಲವೇ ನಿನಗೆ? ಎದ್ದೇಳೆ ಹುಡುಕಿ, ಒಂದು ಬಾರಿ ಕಣ್ತೆರೆದಿಬಿಡು. ನಾನು ಏನೇ ತಪ್ಪು ಮಾಡಿದರೂ ಕ್ಷಮಿಸಿಬಿಡು. ಮತ್ತೆ ಮೊದಲಿನಿಂದ ಪ್ರೀತಿಸುತ್ತೇನೆ ಶಿಶಿರ. ಯಾವಾಗ್ಲೂ ಕೂಗುತ್ತಿದ್ಯಲ್ಲ, ಹಾಗೆ ಒಂದು ಬಾರಿ ಅಮರ್ತ್ಯ ಅಂತ ಕೂಗು. ಒಂದು ಬಾರಿ ಮುದ್ದಾಗಿ ನಕ್ಕುಬಿಡು. ಅವಳ ಹಣೆಗೆ ಮುತ್ತಿಟ್ಟು ಜೋರಾಗಿ ಅತ್ತನು. ಅವನ ಕಣ್ಣೊರೆಸುತ್ತಿದ್ದ ಕೈಗಳು ಇಂದು ಸ್ತಬ್ಧವಾಗಿದ್ದವು. ಅವನನ್ನು ತೊರೆದು ಚಿರನಿದ್ರೆಗೆ ಜಾರಿಬಿಟ್ಟಿದ್ದಳು ಶಿಶಿರ. ಶಿಶಿರ ಎಲ್ಲರನ್ನು ಬಿಟ್ಟು ಹೋಗಿ 2 ತಿಂಗಳಾಗಿತ್ತು. ಅವಳ ಗೋರಿಯೆದುರು ಕಾರೊಂದು ಬಂದು ನಿಂತಿತು. ಅದರಿಂದಿಳಿದದ್ದು ಮಾನ್ಯ ಹಾಗೂ ಗಗನ್. ತಾನು ಗರ್ಭಿಣುವೆಂಬ ಸುದ್ದಿ ತಿಳಿಯುತ್ತಲೇ ಶಿಶಿರಾಳ ಬಳಿ ಹೋಗಬೇಕೆಂದು ಗಗನನ್ನು ಕರೆತಂದಿದ್ದಳು ಮಾನ್ಯ. ಗೆಳತಿಯ ಗೋರಿ ನೋಡುತ್ತಲೇ ಅಳು ಒತ್ತರಿಸಿತು ಮಾನ್ಯಳಿಗೆ. ಅವಳ ಹೆಗಲು ಬಳಸಿ ಅಮಾಧಾನಿಸಿದ ಗಗನ್. ತಾನು ತಂದಿದ್ದ ಹೂಗುಚ್ಛವನ್ನು ಗೋರಿಯ ಮೇಲಿಟ್ಟವಳ ಕಣ್ಣಿನಿಂದ ಫಳ್ಳನೆ ನೀರು ಚಿಮ್ಮಿತು. ನನಗೆ ನಿನ್ನ ಹಾಗೆ ಮುಗ್ಧ ನಗುವಿನ ಹೆಣ್ಣು ಮಗು ಬೇಕು ಶಿಶಿರ. ತನ್ನವರನ್ನು ನಗಿಸುತ್ತಾ ಅವರ ಮನವನ್ನು ಹಸಿರಾಗಿಸಬೇಕು. ನಿಸ್ವಾರ್ಥವಾಗಿ ಮತ್ತೊಬ್ಬರ ಕಷ್ಟಕ್ಕೆ ಮಿಡಿಯಬೇಕು. ಸದಾ ಉತ್ಸಾಹದ ಚಿಲುಮೆಯಂತೆ ನಳನಳಿಸುವ ನಿನ್ನಷ್ಟೇ ಮುದ್ದಾದ ಹೆಣ್ಣುಮಗು ಬೇಕು. ತನ್ನವಳ ಕಣ್ಣೊರೆಸಿ ಎದೆಗೊರಗಿಕೊಂಡ ಗಗನ್. ಶಿಶಿರ ನಮ್ಮೊಂದಿಗೆ ಇದ್ದಾಳೆ ಮಾನ್ಯ, ಕಣ್ಣೀರು ಹಾಕಿ ಅವಳನ್ನು ನೋಯಿಸದಿರು ಎಂದು ಅವಳ ನೆತ್ತಿಗೆ ಚುಂಬಿಸಿದ. 2 ತಿಂಗಳಿನಿಂದ ಮಾತು ಮರೆತಂತಾಗಿ ಬಿಟ್ಟಿದ್ದ ಅಮರ್ತ್ಯ. ಅವಳ ನಗುವಿಲ್ಲದೆ, ಅವಳ ಪಟಪಟ ಮಾತುಗಳಿಲ್ಲದೆ ಅವನ ಜೀವನವೇ ನಿಂತ ನೀರಂತಾಗಿತ್ತು. ಮನೆಯವರು ಅವನನ್ನು ಸಮಾಧಾನಿಸಿ ಸೋತರು. ಪ್ರತಿ ರಾತ್ರಿ ಟೆರೆಸ್ ಮೇಲೆ ನೀಲಿ ಆಕಾಶವನ್ನೇ ಕಾಣುತ್ತಾ ಕುಳಿತುಬಿಡುತ್ತಿದ್ದನು. ನೀಲ ನಭಕ್ಕೆ ಕಣ್ಣಂಚಲೆ ನೂಲ ಏಣಿಯ ಬಿಗಿದ್ದು ಅತ್ಯಂತ ಹೊಳಪು ಚೆಲ್ಲಿ ನಕ್ಷತ್ರವಾಗಿ ಮಿನುಗುತ್ತಿದ್ದ ಶಿಶಿರಾಳೊಂದಿಗೆ ಮೌನ ಸಂಭಾಷಣೆ ನಡೆಸುವುದು ನಿತ್ಯದ ಕಾಯಕವಾಗಿತ್ತು ಅವನ ಪಾಲಿಗೆ. ಅಮರ್ತ್ಯ, ನನಗೆ ಡೆಲಿವರಿಯಾದ ಮೇಲೆ ಈ ಪೆಟ್ಟಿಗೆ ತೆರೆದು ನೋಡು. ಅವಳ ಧ್ವನಿ ಅನುರಣಿಸಿದಂತಾಗಿ ತಟ್ಟನೆ ಇಹಕ್ಕೆ ಮರಳಿದನು. ಹೌದು, ಏನಿತ್ತು ಆ ಪೆಟ್ಟಿಗೆಯಲ್ಲಿ? ತಕ್ಷಣ ಓಡಿಹೋಗಿ ಜೋಪಾನವಾಗಿಟ್ಟಿದ್ದ ಪೆಟ್ಟಿಗೆಯನ್ನು ಕೈಗೆತ್ತಿಕೊಂಡನು. ಆ ಪೆಟ್ಟಿಗೆಯನ್ನು ತೆರೆದು ನೋಡಿದವನಿಗೆ ಕಂಡಿದ್ದು ಪುಟ್ಟ ಫ್ರಾಕ್ ಜೊತೆಯಲ್ಲಿ 1 ಜೊತೆ ಶೂ ಹಾಗೂ ಹೇರ್ ಬ್ಯಾಂಡ್, ಹಾಗೆ ಒಂದು ಗುಲಾಬಿ ಬಣ್ಣದ ಪತ್ರ, ನೀಲಿ ಬಣ್ಣದ ಪತ್ರ, ಜೊತೆಗೊಂದು ಕಾರ್ಡ್. ಆ ಕಾರ್ಡ್ ಮೇಲೆ ಬರೆದಿದ್ದ ಅಕ್ಷರಗಳತ್ತ ಕಣ್ಣಾಡಿಸಿದ. ನೀನು ಈ ಬಾಕ್ಸ್ ತೆರೆಯುವಾಗ ನಾನು ಜೀವಂತವಾಗಿರುತ್ತೇನೋ ಅಥವಾ ಸತ್ತು ಹೋಗಿರುತ್ತೇನೋ ಗೊತ್ತಿಲ್ಲ ಅಮರ್ತ್ಯ. ಅದಕ್ಕೆ 2 ಪತ್ರ ಬರೆದಿದ್ದೇನೆ. ನಾನು ಬದುಕಿದ್ದರೆ ಗುಲಾಬಿ ಪತ್ರ ಓದು, ಸತ್ತಿದ್ದರೆ ನೀಲಿ ಪತ್ರ ಓದು ಎಂದಿತ್ತು. ನಿಡುಸುಯಿದು ಗುಲಾಬಿ ಬಣ್ಣದ ಪತ್ರವನ್ನು ಕೈಗೆತ್ತಿಕೊಂಡನು ಅಮರ್ತ್ಯ. ಪತ್ರ ತೆರೆದು ಓದಿದನು. ಅಮರ್ತ್ಯ, ನನಗೆ ಗೊತ್ತಿತ್ತು ನೀನು ಇದೇ ಪತ್ರ ಓದುತ್ತೀಯಾ ಅಂತ. ನಿನ್ನ ಪಾಲಿಗೆ ನಾನು ಎಂದೂ ಸಾಯುವುದಿಲ್ಲ, ಅಲ್ಲವೇ? ನಿನ್ನ ಉಸಿರಿನ ಕಣಕಣದಲ್ಲೂ ಜೀವಂತವಾಗಿದ್ದೇನೆ.
ಆದ್ರೆ ನಾನು ದೈಹಿಕವಾಗಿ ನಿನ್ನೊಂದಿಗಿಲ್ಲವಷ್ಟೇ. ಆ ನೀಲಿ ಪತ್ರ ಖಾಲಿ ಇದೆ. ಈಗ ನಾನು ದೈಹಿಕವಾಗಿ ಜೀವಂತವಾಗಿದ್ದಿದ್ದರೆ ಈ ಪತ್ರ ನಿನ್ನನ್ನು ತಲುಪಲು ಬಿಡುವುದಿಲ್ಲ. ನೀನು ಅಂದು ಹೇಳಿದ್ದೆ ನೆನಪಿದೆಯೇ? ನೀನು ಸತ್ತು ಹೋದರೆ ಈ ಭೂಮಿಯ ಮೇಲೆ ಬದುಕಲು ನನಗೆ ಯಾವ ಕಾರಣವೂ ಇರುವುದಿಲ್ಲ ಅಂತ. ಇಲ್ಲ ಅಮರ್ತ್ಯ, ನೀನು ಬದುಕಬೇಕು. ನಿನಗೆ ಬದುಕಲು ಕಾರಣವಿದೆ. ನಮ್ಮ ಮಗುವಿಗೋಸ್ಕರ ನೀನು ಬದುಕಬೇಕು. ಆ ದೇವರು ಅಷ್ಟೇನೂ ಕೆತ್ತವನಲ್ಲ. ನಾನು ಹಾಗೂ ಮಗು ಇಬ್ಬರನ್ನೂ ನಿನ್ನಿಂದ ದೂರ ಮಾಡಲಾರ ಎಂಬ ಭರವಸೆಯಿದೆ. ನಾನಿಲ್ಲದಿದ್ದರೂ ಮಗುವಾದರೂ ನಿನ್ನೊಂದಿಗೆ ಉಳಿಯುತ್ತದೆ ಎಂಬ ನಂಬಿಕೆಯಿದೆ. ನನಗಿರುವ ಆರೋಗ್ಯ ಸಮಸ್ಯೆಯನ್ನು ಮುಚ್ಚಿಟ್ಟು ಒಬ್ಬನೇ ಅದೆಷ್ಟು ನೋವು ನುಂಗಿಮಿಟ್ಟೆ ನೀನು. ಕಣ್ಣೀರನ್ನೋ ಬಚ್ಚಿಟ್ಟುಕೊಂಡೆ. ಆದರೆ ನನ್ನ ರಿಪೋರ್ಟ್ಸ್, ಮಾವನ ಮನೆಗೆ ಬಂದ ಮಾರನೇ ದಿನವೇ ನನಗೆ ಎಲ್ಲಾ ಸತ್ಯ ಗೊತ್ತಾಯ್ತು ಅಮರ್ತ್ಯ. ಪ್ರತಿ ಸಲ ನನ್ನ ಖುಷಿಗೋಸ್ಕರ ಬಲವಂತದ ನಗು ತಂದುಕೊಳ್ತಿದ್ಯಲ್ಲ, ಆ ನಗಿವಿನ ಹಿಂದಿದ್ದ ನೋವು ನನಗೆ ತಿಳಿದಿತ್ತು. ಅಮರ್ತ್ಯ, ನೀನು ನನ್ನ ಜೀವನಕ್ಕೆ ಬಂದಾಗಿನಿಂದ ನಾನು ಪ್ರತಿ ಕ್ಷಣವೂ ಬಯಸಿದ್ದು ನಿನ್ನ ಖುಷಿಯನ್ನು. ನಾನು ಸತ್ತ ಮೇಲೂ ಬಯಸುವುದು ಅದನ್ನೇ. ಈಗಲೂ ನಾನು ನಿನ್ನೊಂದಿಗೆ ಇದ್ದೇನೆ. ನಿನ್ನ ಪ್ರತಿ ಚಲನವಲನವನ್ನೂ ಗಮನಿಸುತ್ತಿದ್ದೇನೆ. ನೀನು ಅತ್ತರೆ ನಾನು ನರಳುತ್ತೇನೆ. ನೀನು ನನಗೋಸ್ಕರ ಕೊರಗಿದರೆ ನಾನು ಸಂಕಟಪಡುತ್ತೇನೆ. ದೈಹಿಕವಾಗಿ ದೂರವಾದ ಮಾತ್ರಕ್ಕೆ ಸತ್ತು ಹೋಗುವ ಪ್ರೀತಿಯೇ ನಮ್ಮದು. ಆಧ್ಯಾತ್ಮದಾಚೆಗೂ ಮೀರಿದ ಪ್ರೀತಿಯಲ್ಲವೇ? ನನ್ನನ್ನು ಮರೆತು ಬೇರೊಂದು ಮದುವೆಯಾಗೂ ಎನ್ನಲಾರೆ. ಅದು ನಿನ್ನಿಂದ ಆಗುವುದಿಲ್ಲ ಎಂದು ಗೊತ್ತಿದೆ. ಆದರೆ ನಮ್ಮ ಮಗುವಿಗೋಸ್ಕರ ಹೊಸ ಬದುಕನ್ನು ಶುರು ಮಾಡಲಾರೆಯಾ? ಶುರು ಮಾಡಲೇಬೇಕು. ನನಗೋಸ್ಕರ. ಇದನ್ನು ನನ್ನ ಕೊನೆಯ ಆಸೆ ಎಂದುಕೋ. ನನ್ನ ಕೊನೆಯ ಆಸೆಯನ್ನು ಈಡೇರಿಸುವೆಯಲ್ಲ? ನನಗೆ ಹೆಣ್ಣು ಮಗುವಾಗಲಿ ಎಂಬ ಆಸೆಯಿತ್ತು. ಅದಕ್ಕೆ ಈ ಫ್ರಾಕ್. ಹೇಗಿದೆ? ಮರೆಯಬೇಡ ಅಮರ್ತ್ಯ, ನಿನ್ನೊಂದಿಗಿದ್ದೇನೆ ನಾನು. ತಪ್ಪಿಯೂ ನನ್ನನ್ನು ನೆನೆದು ಕಣ್ಣೀರಿಡಬೇಡ. ಇಂತಿ ನಿನ್ನ ಜೀವಸಖಿ ಶಿಶಿರ. ಪತ್ರವನ್ನು ಓದಿ ಸುಮ್ಮನೆ ಕುಳಿತುಬಿಟ್ಟ ಹಾಸಿಗೆಯ ಮೇಲ. ಎಷ್ಟೋ ಹೊತ್ತು ಕೇವಲ ಮೌನ. ಮಗು ಅಳುವ ಸದ್ದು ಅವನನ್ನು ಇಹಕ್ಕೆ ಮರಳಿಸಿತ್ತು. ತಲೆ ಎತ್ತಿ ನೋಡಿದಾಗ 2 ತಿಂಗಳ ಮಗುವನ್ನು ಕೈಯಲ್ಲಿ ಹಿಡಿದು ನಿಂತಿದ್ದರು ಗಿರಿಜಾ. ಅವನಿನ್ನೂ ತನ್ನ ಮಗುವನ್ನು ಕಣ್ತುಂಗ ನೋಡಿಲ್ಲ. ಒಂದು ಬಾರಿಯೂ ಕೈಯಲ್ಲೆತ್ತಿಕೊಂಡಿಲ್ಲ. ಮಗುವಿಗೋಸ್ಕರ ಹೊಸ ಬದುಕು ಶುರು ಮಾಡಲೇಬೇಕು. ಶಿಶಿರಾಳ ಆಸೆಯನ್ನು ಮನಸೊಮ್ಮೆ ನೆನಪು ಮಾಡಿಕೊಂಡನು. ಮೆಲ್ಲಗೆ ತನ್ನ ಕಂದನನ್ನು ಕೈಯಲ್ಲಿ ಹಿಡಿದನು. ಮೊದಲ ಬಾರಿಗೆ. ಆದರೆ ಈ ಸಲ ಭಯವಾಗಲಿಲ್ಲ. ಮುದ್ದು ಮುಖ, ಪುಟ್ಟ ಪುಟ್ಟ ಕೈಕಾಲುಗಳು, ಒಟ್ಟಾರೆ ಶಿಶಿರಾಳದ್ದೇ ಪ್ರತಿರೂಪ. ಮಗುವಿನ ಹಣೆಗೆ ಬೆಚ್ಚನೆ ಮುತ್ತಿಟ್ಟು ಹೇಳಿದ, ನನ್ನ ಜೀವನಕ್ಕೆ ಮತ್ತೊಮ್ಮೆ ಸ್ವಾಗತ ಶಿಶಿರ. ನನ್ ಮುದ್ದು ಬಂಗಾರಿಯಲ್ವಾ ನೀನು? ಅಜ್ಜಿಗೆ ವಯಸ್ಸಾಯ್ತು ಚಿನ್ನೋ. ನಿನ್ ಹಿಂದೆ ಓಡ್ಲಾಗದು. ಸ್ವಲ್ಪ ತಿನ್ಬಿಡು. ಮೊಮ್ಮಗಳ ಹಿಂದೆ ಓಡಿ ಓಡಿ ಸುಸ್ತಾನಿಬಿಟ್ಟಿದ್ರು ಗಿರಿಜಾ. ನನ್ಗ ಅನ್ನ ಸಾಂಬಾರ್ ಬೇಡ ಅಜ್ಜಿ, ಈರುಳ್ಳಿ ದೋಸೆ ಬೇಕು, ಡ್ಯಾಡಿನೇ ಮಾಡಿಕೊಡ್ಬೇಕು. ಸೊಂಟದ ಮೇಲೆ ಕೈ ಹೊತ್ತು ಹೇಳಿದ ಪೋರಿಯದ್ದು ಒಂದೇ ಹಠ. ಈಗ ಜಾಣಮರಿ ನನ್ ಮಾತ್ ಕೇಳುತ್ತಾಳೆ. ಹೋಗ್ಲಿ ಬಿಡು, ಊಟ ಬೇಡ, ಹಾಲ್ ಕುಡಿದ್ಬಿಡು ಮುದ್ದಮ್ಮ. ಈಗ ಹಾಲಿನ ಲೋಟ ಹಿಡಿದು ಮೊಮ್ಮಗಳನ್ನು ಮುದ್ದುಗರೆಯುವ ಸರದಿ ಸಂಧ್ಯಾರದ್ದು. ಆದ್ರೂ ಬಗ್ಲಿಲ್ಲ 4 ವರ್ಷದ ತುಂಟಿ ಅಮೈರಾ. ಬೇಡ ಅಜ್ಜಿ, ನೀವು ಬಾದಾಮಿ ಹಾಕಿದೀರಾ, ಆದ್ರೆ ನಾನು ಬೂಸ್ಟ್ ಮಾತ್ರ ಕುಡಿಯೋದು. ಮತ್ತೊಂದು ನೆಪವೊಡ್ಡಿ ಅವರಿಂದ ತಪ್ಪಿಸಿಕೊಂಡು ಓಡಿದ್ಲು. ಅಜ್ಜಿಯಂದಿರ ಪರದಾಟ ಕಂಡು ಸೋಫಾದ ಮೇಲೆ ಕೂತು ಟಿವಿ ನೋಡುತ್ತಿದ್ದ ತಾತಂದಿರಗೆ ನಗು. ಅಜ್ಜಿ ಸಿಕ್ಬಿಟ್ಲು, ಬನ್ನಿ ಬನ್ನಿ. ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದು ಕೂಗಿಕೊಂಡಿದ್ದ ಅನು ಅವಿಯ ಮುದ್ದು ಮಗ ಅಶ್ವಿನ್. ಹೇ ಬಿಡೋ ನನ್ನ, ಡ್ಯಾಡಿಗೆ ಹೇಳ್ತೀನಿ. ಅವಳು ಮುನಿಸಿನಿಂದ ಅವನ ಕೈಗೆ ಗುದ್ದುವಾಗ ಮುಖಾಮುಖ ನೋಡಿಕೊಂಡು ನಕ್ಕರು ಅನೂಹ್ಯ ಹಾಗೂ ಅವ್ಯುಕ್ತ್. ಈಗ ಎಲ್ಲವೂ ಬದಲಾಗಿದೆ. ಶಿಶಿರಾಳ ಕುಟುಂಬ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದೆ. ಅಲ್ಲಿಯೇ ಕೆಲಸ ಸಿಕ್ಕಿದೆ ಅವಿ ಹಾಗೂ ಅನು ಇಬ್ಬರಿಗೂ. ಅವರು ಬೇರೊಂದು ಮನೆ ಮಾಡಿದ್ದಾರೆ. ಆಗಾಗ ಅಮರ್ತ್ಯನ ಮನೆಗೆ ಬಂದು ಅಮೈರಾಳನ್ನು ನೋಡಿಕೊಂಡು ಹೋಗುತ್ತಾರೆ. ಅತ್ತ ಗಗನ್ ಹಾಗೂ ಮಾನ್ಯ ಆಸೆಪಟ್ಟಂತೆ ಅವರಿಗೆ ಮುದ್ದಾದ ಹೆಣ್ಣು ಮಗುವಾಗಿದೆ. ಇನ್ನು ವಿಶ್ರುತ್ಗೆ ವಧುವಿನ ಹುಡುಕಾಟ ನಡೆಯುತ್ತಿದೆ. ಅಶು, ಬಿಡೋ ಅವಳನ್ನ, ಅಪ್ಪನ ಪ್ರಿನ್ಸೆಸ್ ಅವಳು, ನಿನ್ಗೆ ಏಟ್ ಕೊಡ್ಸುತ್ತಾಳೆ ನೋಡು ಎಂದು ನಕ್ಕನು ಅವಿ. ಮಾಮಾ, ನನ್ಗೆ ಹೊಡೆಯೋದಿಲ್ಲ ಪಪ್ಪ, ಯಾಕೆ ಅಂದ್ರೆ ನಾನು ಗುಡ್ ಬಾಯ್. ನೋಡಿ ಇವಳು ಎಷ್ಟು ಹಠ ಮಾಡ್ತಿದ್ದಾಳೆ ಊಟ ಮಾಡೋಕೆ. ಇವಳು ಬ್ಯಾಡ್ ಗರ್ಲ್. ಅವನ ಮುದ್ದು ಮಾತುಗಳನ್ನು ಕೇಳಿ ಎಲ್ಲರಿಗೂ ಜೋರು ನಗು. ಅಷ್ಟರಲ್ಲಿ ತನ್ನ ಲ್ಯಾಪ್ಟಾಪ್ ಮುಚ್ಚಿಟ್ಟು ರೂಮಿನಿಂದ ಹೊರಬಂದ ಅಮರ್ತ್ಯ. ತನ್ನನ್ನು ಅಬ್ಬಿದ ಪುಟ್ಟ ಕೈಗಳನ್ನು ಕೊಸರಾಡಿ ದೂರ ತಳ್ಳಿದವಳು ಓಡಿ ಹೋಗಿ ಅಪ್ಪನ ತೆಕ್ಕೆಗೇರಿದಳು. ಡ್ಯಾಡಿ, ಈ ಅಶು ನನ್ನನ್ನೇ ಬ್ಯಾಡ್ ಗರ್ಲ್ ಅಂತಾನೆ, ಮೂತಿ ಉಬ್ಬಿಸಿ ಅವನ ಮೇಲೆ ದೂರು ಹೇಳಿತು ಮುದ್ದು ಹುಡುಗಿ. ಇಲ್ಲ ಮಗಳೇ, ನೀನು ಗುಡ್ ಗರ್ಲ್. ಯಾಕೆ ಅಂದ್ರೆ ಈಗ ನನ್ನ ಮುದ್ದು ಅಮೈರಾ ಹಠ ಮಾಡದೆ ದೋಸೆ ತಿನ್ನುತ್ತಾಳೆ ಎಂದವ ಅವಳನ್ನು ಅಡುಗೆ ಮನೆಗೆ ಕರೆದೊಯ್ದು ಅಲ್ಲೇ ಕಟ್ಟೆಯ ಮೇಲೆ ಕೂಲಿಸಿ ಈರುಳ್ಳಿ ದೋಸೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತೆರೆದಿಟ್ಟು ಬೇಗ ಬೇಗನೆ ಮಗಳಿಗೆ ದೋಸೆ ಹಾಕಿಕೊಟ್ಟಿದ್ದ. ಡ್ಯಾಡಿ, ಅವಳು ಮೂತಿಯುಬ್ಬಿಸಿದಾಗ ನಕ್ಕು ತಟ್ಟೆಯ ಸಮೇತ ಅವಳನ್ನೆತ್ತಿಕೊಂಡು ರೂಮಿಗೆ ನಡೆದನು. ತಾನೇ ಅವಳಿಗೆ ತಿನ್ನಿಸಿ ಬಾಯಿ ಒರೆಸಿ ಸ್ವಲ್ಪ ಹೊತ್ತಿನ ಬಳಿಕ ಅವಳನ್ನು ಕತೆ ಹೇಳಿ ಮಲಗಿಸಿದನು. ಅವಳ ಪ್ರತಿ ಮಾತಿನಲ್ಲೂ ಪ್ರತಿ ಚರಿಯೆಯಲ್ಲೂ ಶಿಶಿರಾಳೆ ನೆನಪಾಗುತ್ತಿದ್ದಳು. ಮಗುವಿನ ಹಣೆಗೆ ಮುತ್ತಿಟ್ಟು ಸರಿಯಾಗಿ ಬೆಡ್ಶೀಟ್ ಹೊದ್ದಿಸಿ ಮತ್ತೆ ಟೆರೆಸ್ ಮೇಲೆ ಬಂದು ನಿಂತನು.
ನನ್ನ ಜೀವನದಲ್ಲಿ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಇಬ್ಬರನ್ನೇ, ನನ್ನ ಅಮ್ಮ ಹಾಗೂ ನೀನು ಶಿಶಿರ. ಇಬ್ಬರು ನನ್ನನ್ನು ಬಿಟ್ಟು ಹೋದ್ರಿ. ಆದ್ರೆ ಅಮ್ಮ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದರು. ಆದ್ರೆ ನೀನು ನನಗೆ ಬದುಕುವುದಕ್ಕೆ ಒಂದು ಕಾರಣವನ್ನು ಕೊಟ್ಟು ಹೋದೆ ಎಂದು ತನ್ನಷ್ಟಕ್ಕೆ ನುಡಿದುಕೊಂಡು ನೀಲನಭವನ್ನೇ ಕಾಣುತ್ತಾ ನಿಂತನು. ಮೆತ್ತಗೆ ಅವನನ್ನು ಹಿಂದಿನಿಂದ ಅಪ್ಪಿಕೊಂಡಳು ಶಿಶಿರ. ಆ ನೀಲನಭದಲ್ಲೇನು ಹುಡುಕುತ್ತಿದ್ದೀಯಾ ಅಮರ್ತ್ಯ? ನೀನು ಕಣ್ಣಲ್ಲೇ ಏಣಿ ಹಾಕುವಷ್ಟು ದೂರದಲ್ಲಿಲ್ಲ ನಾನು. ಇದೋ ನಿನ್ನೊಂದಿಗೆ ಇಲ್ಲೇ ಇರುವೆ. ತಿರುಗಲಿಲ್ಲ ಅಮರ್ತ್ಯ. ಅವನ ತುಟಿಯಂಚಲ್ಲಿ ಪುಟ್ಟ ನಗು ಅರಳಿತು. ಅವನ ಕಲ್ಪನೆಯಲ್ಲಿ, ಅವನುಸಿರಲ್ಲಿ, ಅವನ ಕಣಕಣದಲ್ಲೂ ಜೀವಂತ ಶಿಶಿರ. ಮುಕ್ತಾಯ. ಹಾಯ್ ಗೈಸ್, ನಾನು ನಿಮ್ಮ ರಿತು. ಮೊದಲಿಗೆ ಐ ಆಮ್ ಸಾರಿ, ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕತೆಗಳಿಗೆ ನನ್ನ ವಾಯ್ಸ್ನ ಕೊಡೋದಕ್ಕಾಗ್ತಾ ಇಲ್ಲ. ಶಿಶಿರ ಅಮರ್ತ್ಯ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಎಲ್ಲ ಕತೆಗಳು ಹ್ಯಾಪಿ ಎಂಡಿಂಗ್ ಆಗಿರೋದಿಲ್ಲ. ಕೆಲವು ದುಃಖಾಂತ್ಯ ಆಗಿದ್ರೂ ಕೂಡ ಆ ಪಾತ್ರಗಳು ಮನಸ್ಸಲ್ಲೇ ಉಳ್ಕೊಳ್ತವೆ. ಈ ಕಥೆಯ ಬಗ್ಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ಕಥೆಯ ಮುಂದಿನ ಭಾಗ ಅಂದರೆ ಅಮೈರಾಳ ಕಥೆನ ಆದಷ್ಟು ಬೇಗ ಶುರು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.